ನಮಸ್ಕಾರ ವೀಕ್ಷಕರೇ, ಇವತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಏನು ಅಂತ ಹೇಳಿದ್ರೆ, ವಿಶೇಷವಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಹಲವು ರೀತಿಯ ಸೇವೆಗಳನ್ನು ಸಲ್ಲಿಸಿ ರಾಜ್ಯ ವಿಜ್ಞಾನ ಪರಿಷತ್ತಿನ ಒಂದು ಕಾರ್ಯಕಾರಿ ಸಮಿತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ವಿಜ್ಞಾನವನ್ನು ನಾಡಿನಾದ್ಯಂತ ವಿದ್ಯಾರ್ಥಿಗಳ ಮನೆ ಬಾಗಿಲಿಗೆ ತಲುಪಿಸುವ, ಶಾಲೆಗಳಿಗೆ ತಲುಪಿಸುವಂತಹ ಒಂದು ವೈಚಾರಿಕ ಹಿನ್ನೆಲೆಯಲ್ಲಿ ಬೆಳೆದಂತಹ ಆತ್ಮೀಯರು ಮತ್ತು ಲಂಕೇಶ್ ಪತ್ರಿಕೆಯ ಮಾಜಿ ವರದಿಗಾರರು ಆದಂತಹ ಆ ಚಳ್ಳಕೆರೆ ಗಿರಿಸ್ವಾಮಿಯವರ ಜೊತೆಗೆ ನಾನಿವತ್ತು ನನ್ನ ಮಾತುಕತೆಯನ್ನು ಮುಂದುವರಿಸ್ತೇನೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಸರ್, ತಮಗೆ ಅಭಿಮಾನದ ಸ್ವಾಗತ. ಸರ್, ಚಳ್ಳಕೆರೆ ಗಿರಿಸ್ವಾಮಿ ಅವರು ಅಂತ ಹೇಳಿದ್ರೆ ಒಂದು ಕಡೆ ಶಿಕ್ಷಕರಾಗಿ ಕೆಲಸವನ್ನು ನಿರ್ವಹಿಸಬಲ್ಲವರು, ಮತ್ತೊಂದು ಕಡೆ ವೈಚಾರಿಕ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥವರು, ಮಗದೊಂದು ಕಡೆ ರಾಜಕೀಯದ ಆಳ ಅಗಲಗಳನ್ನ ಉಳುಕು ಕೊಳಕುಗಳನ್ನ ಮನಬಿಚ್ಚಿ ತೆರೆದ ಪತ್ರಿಕೆಯಲ್ಲಿ ವರದಿ ಮಾಡಿದಂಥ ಒಬ್ಬ ದಿಟ್ಟ ವರದಿಗಾರರು ಅಂತ ಹೆಸರಾದವರು ಚಳ್ಳಕೆರೆ ಗಿರಿಸ್ವಾಮಿ ಅವರು. ಈ ಚಳ್ಳಕೆರೆ ಗಿರಿಸ್ವಾಮಿಯವರ ಬ್ಲಡ್ಡಲ್ಲೇ ಒಂದು ರಕ್ತಗತವಾಗಿ ಬಂದದ್ದು ವಿಜ್ಞಾನದ ಚಿಂತನೆಗಳು. ಈ ವಿಜ್ಞಾನದ ಚಿಂತನೆಗಳು ಈ ಹೊತ್ತಿನ ಪ್ರಗತಿಗೆ ಸಾಕಷ್ಟು ಪೂರಕವಾಗಿದ್ದಾವೆ. ಹಾಗಾದ್ರೆ ಜನಸಾಮಾನ್ಯರಿಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ವಿಜ್ಞಾನ ಅಂದ್ರೆ ಏನ್ ಸರ್? ವಿಜ್ಞಾನ ಅಂದ್ರೆ ಅದು ಒಂದು ಪ್ರಕೃತಿಯ ಬಗ್ಗೆ ಸತ್ಯವನ್ನು ತಿಳಿಯುವ ಒಂದು ಜ್ಞಾನ. ಒಂದು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿರ್ತಕ್ಕಂಥ ಸತ್ಯವನ್ನು ತಿಳಿದುಕೊಳ್ಳುವ ಒಂದು ಜ್ಞಾನ. ಅದೇ ಸರಳವಾಗಿ ಹೇಳ್ಬೇಕು ಅಂದ್ರೆ ವಿಜ್ಞಾನ ಅಂದ್ರೆ ಅಷ್ಟೇ ಸರಳವಾದ ಮಾಹಿತಿ. ಅಂದ್ರೆ ಈ ವಿಶೇಷವಾದ ಜ್ಞಾನವನ್ನು ಹಂಚುವಂತ ಒಂದು ಅದನ್ನ ವಿಶೇಷ ಜ್ಞಾನ ಆದ್ರೂ ನೀವು ಅನ್ಬೋದು, ಅಥವಾ ಒಂದು ಪ್ರಕೃತಿಯಲ್ಲಿನ ಸತ್ಯ ಶೋಧನೆ ಅನ್ಬೋದು, ಅಥವಾ ನಮಗೆ ಅರಿವಿಲ್ಲದ ಕೆಲವು ಪ್ರಕೃತಿ ಅಥವಾ ಸಹಜವಾಗಿ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಸತ್ಯಾಂಶ ಅನ್ಬೋದು. ಇನ್ನೂ ಮುಂದುವರೆದು ಕೆಲವರು ಅದನ್ನ ಭಾವನಾತ್ಮಕವಾಗಿ ಅದನ್ನ ಒಂದು ದೈವಕ್ಕೆ ಹೋಲಿಸ್ತಾರೆ, ಸತ್ಯವನ್ನ ದೇವರಿಗೆ ಹೋಲಿಸ್ತಾರೆ. ನಾವು ಒಂದು ಪ್ರಕೃತಿಯಲ್ಲಿ ನಿಜವಾಗ್ಲೂ ಸತ್ಯವನ್ನದೇ ಒಂದು ಪರಮ ನಿರ್ಧರಿತವಾದಂಥ ಗುಣ. ಸೊ ಅದನ್ನು ಅರ್ಥ ಮಾಡಿಕೊಂಡ್ರೆ ಮನುಷ್ಯನ ಜೀವನ ತುಂಬ ಸುಗಮವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ ಕಳೆಯುತ್ತೆ ಅನ್ನೋ ಕಾರಣಕ್ಕಾಗಿ ವಿಜ್ಞಾನ ಅಂತಕ್ಕಂಥ ಒಂದು ವಿಶೇಷವಾದ ಜ್ಞಾನ ಹುಟ್ಟಿಕೊಂಡು ಈ ಯಾವ ನಂಬಿಕೆಗಳಿಂದ ಹೊರಬಂದು ವಿಶೇಷವಾದ ಜ್ಞಾನದ ಹುಡುಕಾಟದಲ್ಲಿ ಸಂಗ್ರಹದಲ್ಲಿ ಹೊರಟಂತ ಈ ಮಾನವ ಜನಾಂಗ ಇವತ್ತು ಇಷ್ಟೊಂದು 21ನೇ ಶತಮಾನದಲ್ಲಿ ಕಂಪ್ಯೂಟರ್ ಯುಗದಲ್ಲಿ ಮತ್ತು ವೈಜ್ಞಾನಿಕತೆಯಲ್ಲಿ ಮುಂದೆ ನಡೀತಾ ಇದೆ ಅಂತ ಹೇಳಿದ್ರೆ ವಿಜ್ಞಾನದ ಕೊಡುಗೆ ಅಪಾರ. ಇಂತಹ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿದ್ರೆ ಹಲವು ಜನ ಜ್ಞಾನಿಗಳು, ವಿಜ್ಞಾನಿಗಳು, ತಂತ್ರಜ್ಞರು, ಅದಕ್ಕೆ ಸಂಬಂಧಪಟ್ಟಂತಹ ಸಂಪನ್ಮೂಲ ಇರುವಂಥವರು ನಿರಂತರ ಸಂಶೋಧನೆ, ಸಂಗ್ರಹ, ಪ್ರಚಾರ ಇವುಗಳನ್ನು ಮಾಡ್ತಾ ಹೋಗ್ಬೇಕು. ಆ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಒಂದು ವಿಶೇಷವಾದಂತಹ ಒಂದು ಸಂಸ್ಥೆ ಇದೆ, ಅದು ಇಸ್ರೋ ಸಂಸ್ಥೆ ಅಂತೇಳಿ. ಜಾಗತಿಕ ಮಟ್ಟದಲ್ಲಿ ತರಬೇತಿ ಮತ್ತು ಅನುಭವವನ್ನು ಹಂಚುವಂತಹ ಈ ಸಂಸ್ಥೆ ತನ್ನದೇ ಆದಂತಹ ಒಂದಷ್ಟು ವೈಶಿಷ್ಟ್ಯಗಳನ್ನು ಇಟ್ಕೊಂಡಿದೆ. ಹಾಗಾದ್ರೆ ಇಸ್ರೋದ ವೈಶಿಷ್ಟ್ಯತೆಗಳೇನು ಸರ್? ಸರ್, ಇಸ್ರೋ ಪ್ರಾರಂಭ ಆಗಿದ್ದು ಭಾರತದಲ್ಲಿ ಬಹಳ ಒಂದು ಆಶಾಭಾವನೆಯಿಂದ ಇದು ಪ್ರಾರಂಭ ಆಯಿತು. ಯಾಕೆಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಬಾಹ್ಯಾಕಾಶ ವಿಜ್ಞಾನ ಅದು ಒಂದು ವಿಭಾಗ ವಿಜ್ಞಾನದಲ್ಲಿ. ಬಾಹ್ಯಾಕಾಶ ವಿಜ್ಞಾನ ಬಹುತೇಕ ಜನಸಾಮಾನ್ಯರಿಗೆ ದೂರದ ವಲಯನೇ. ಅದು ಜನಸಾಮಾನ್ಯರಿಗೆ ಅದು ಎಟಕುವ ವಲಯ ಏನಲ್ಲ ಖಂಡಿತ. ಯಾಕೆಂದ್ರೆ ನಾವೀಗ ವೈದ್ಯ ವಿಜ್ಞಾನ ಅನ್ಬೋದು, ಶೈಕ್ಷಣಿಕ ವಿಜ್ಞಾನ, ಎಲ್ಲವೂ ವಿಜ್ಞಾನವೇ. ಆ ವಿಜ್ಞಾನಿಗಳೆಲ್ಲ ಜನಸಾಮಾನ್ಯರಿಗೆ ಒಂದು ರೀತಿಯ ಸಣ್ಣ ಪುಟ್ಟ ತಿಳುವಳಿಕೆಗಳಾದ್ರೂ ಇರುತ್ತೆ ಖಂಡಿತ. ಆದರೆ ಬಾಹ್ಯಾಕಾಶ ವಿಜ್ಞಾನ ಅಂತಕ್ಕಂಥದ್ದು ಜನಸಾಮಾನ್ಯರ ವಲಯದಿಂದ ದೂರ ಇರತಕ್ಕಂಥದ್ದು. ಆದರೆ ಅದಕ್ಕೆ ಬಹಳ ಮಹತ್ವ ಇದೆ ಈ ವಿಜ್ಞಾನ ವಲಯದಲ್ಲಿ. ಯಾಕೆ? ಕಾರಣ ಏನು ಅಂದರೆ, ಬಾಹ್ಯಾಕಾಶ ವಿಜ್ಞಾನದಿಂದ ಮನುಕುಲಕ್ಕೆ ತುಂಬ ಉಪಯೋಗ ಇದೆ. ಅದಕ್ಕಾಗಿನೇ ಆ ವಿಜ್ಞಾನ ಶಾಖೆ ಬೆಳೆದಿದ್ದು. ಎಷ್ಟು ಮಹತ್ವ ಕೂಡ ಅದಕ್ಕೆ ಬಂದಿರತಕ್ಕಂಥದ್ದು. ಮನುಷ್ಯ, ನಿಮ್ಗೆ ಗೊತ್ತಿದೆ, 10,000 ವರ್ಷಗಳ ಹಿಂದೆ ವ್ಯವಸಾಯವನ್ನು ಪ್ರಾರಂಭ ಮಾಡ್ದ. ಖಂಡಿತ. 15,000 ವರ್ಷಗಳ ಹಿಂದೆ ಅವನು ವ್ಯವಸಾಯವನ್ನು ಪ್ರಾರಂಭ ಮಾಡಿದ್ರು. 10,000 ವರ್ಷಗಳ ಹಿಂದ ಅದು ವೈಜ್ಞಾನಿಕ ವಿಧಾನಕ್ಕೆ ಪರಿಗಣಿಸಿ ವೈಜ್ಞಾನಿಕ ವಿಧಾನದಲ್ಲಿ ತನ್ನ ವ್ಯವಸಾಯವನ್ನು ಪ್ರಾರಂಭ ಮಾಡಿದ. ಆ ವ್ಯವಸಾಯವನ್ನು ಪ್ರಾರಂಭ ಮಾಡಿದಾಗ ಹೇಗಿತ್ತು ಅಂದರೆ, ಅವನಿಗೆ ಇದ್ದಂಥ ಒಂದೇ ಆಕರ ಮಾಹಿತಿ ಯಾವುದು ಅಂತಂದ್ರೆ ಪ್ರಕೃತಿಯಲ್ಲಿ ಯಾವ ನಕ್ಷತ್ರಗಳು ಯಾವಾಗ ಹುಟ್ಟುತ್ತವೆ, ಯಾವಾಗ ಕಾಣೆ ಆಗ್ತವೆ, ಸೂರ್ಯ ಚಂದ್ರರ ಹುಟ್ಟು ಮತ್ತು ಉದಯ ಮತ್ತು ಅಸ್ತಂಗತ ಯಾವಾಗ ಆಗುತ್ತೆ, ಮತ್ತು ಋತುಮಾನಗಳು ಯಾವಾಗ ಬರ್ತವೆ, ಇವನ್ನೆಲ್ಲ ಪ್ರಕೃತಿ ನೋಡಿ ಕಲಿತಂಥ ಮನುಷ್ಯನಿಗೆ
ಇದ್ದಂಥ ಒಂದೇ ಒಂದು ಆಕಾರ ಏನು ಅಂತಂದ್ರೆ ಪ್ರಕೃತಿ. ಆ ಪ್ರಕೃತಿಯನ್ನು ನೋಡಿ ಮಳೆ ಯಾವಾಗ ಬರುತ್ತೆ, ನಾನು ಬಿತ್ತನೆ ಯಾವಾಗ ಮಾಡಬೇಕು, ಬೆಳೆ ಯಾವಾಗ ತೆಗಿಬೇಕು ಅನ್ನೋ ಒಂದು ಜ್ಞಾನವನ್ನು ಒಂದು ಸಂಪಾದಿಸ್ತಾ ಬಂದ. ಇದನ್ನು ನಾವು ಪರಂಪರೆಯಿಂದ ರೂಢಿತಗತವಾಗಿ ಬಂದಂಥ ಇಂಡಿಜಿನಸ್ ನಾಲೆಡ್ಜ್ ಅಂತ ಕರಿತೀವಿ ನಾವು. ಪರಂಪರೆ ಕೊಟ್ಟಂತ ಒಂದು ಕೊಡುಗೆ ಅದು. ಆ ಕೊಡುಗೆಯ ಮೂಲಕ ಜ್ಞಾನವನ್ನು ಸಂಪಾದಿಸ್ತಾ ಬಂದಂಥ ಮನುಷ್ಯನಿಗೆ ಬರುಬರ್ತಾ ಕಾಲಘಟ್ಟದಲ್ಲಿ ಮನುಷ್ಯನ ಜೀವನದಲ್ಲಿ ನಿಖರ ಮಾಹಿತಿ ಬೇಕು, ತುಂಬ ಸ್ಪಷ್ಟವಾದ ಮಾಹಿತಿ ಬೇಕು. ಯಾಕೆ ಅವನಿಗೆ ಸ್ಪಷ್ಟವಾದ ಮಾಹಿತಿ ಬೇಕು ಅಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು ಭೂಮಿ ಮೇಲೆ. ಒಂದು ಕಾಲಕ್ಕೆ ಬರೀ 20 ಕೋಟಿ ಇದ್ದಂತ ಮಾನವ ಜನಾಂಗ ಇವತ್ತು 270 ಕೋಟಿ ಜನಸಂಖ್ಯೆ ವಾಸ ಮಾಡ್ತಾ ಇದೀವಿ ನಾವು. ಖಂಡಿತ. ಆ ಜನಸಂಖ್ಯೆ ಜಾಸ್ತಿ ಆಗಲಿಕ್ಕೂ ವಿಜ್ಞಾನದ ಕೊಡುಗೆನೇ ಕಾರಣ. ಮತ್ತೆ ಮೊದಲೆಲ್ಲ ನಿಮಗೆ ಗೊತ್ತಿದೆ, ಒಬ್ಬ ವ್ಯಕ್ತಿಯ ಆವರೇಜ್ ಏಜ್, ಬದುಕುವ ಕಾಲಮಾನ 40 ರಿಂದ 50 ವರ್ಷ ಇತ್ತು. ನಾವು ಹೇಳ್ತೀವಿ ಏನಂತ, ಆಡು ಮಾತಿನಲ್ಲಿ ಹೇಳ್ತೀವಿ ಏನಂತ, ಇಂದಿನ ಕಾಲದಲ್ಲಿ ತುಂಬ ಗಟ್ಟಿಮುಟ್ಟಾಗಿ ಜನ ಇರ್ತಿದ್ರು, ಒಳ್ಳೆ ಆಹಾರ ತಿಂತಾ ಇದ್ರು, ಅವರೆಲ್ಲ 70-80 ವರ್ಷ ಆದರೂ ದೃಢಕಾಯರಾಗಿರ್ತಿದ್ರು, ಕೆಲಸ ಮಾಡ್ತಿದ್ರು ಅನ್ನೋ ಸಾಮಾನ್ಯವಾದ ಮಾತನ್ನ ನಾವು ಕೇಳ್ತೀವಿ. ಆದ್ರೆ ವಾಸ್ತವ ಬೇರೆ ಇದೆ. ಹಾಗೆ ಇಂದಿನ ಕಾಲದಲ್ಲಿ ಅಥವಾ ನಮ್ಮ ಹಿರಿಯರ ಪರಂಪರೆ, ನಮ್ಮ 3-4 ತಲೆಮಾರಿನ ಹಿಂದ್ಗಡೆ 60 ವರ್ಷದಿಂದ 70 ವರ್ಷಕ್ಕೆ ಜನ ಸತ್ತೋಗ್ತಾ ಇದ್ರು. ಎಷ್ಟೇ ಗಟ್ಟಿಮುಟ್ಟಿದ್ರು ಕೂಡ. ಯಾಕೆ ಕಾರಣ ಏನು ಅಂದ್ರೆ ಆಗಿನ ಕಾಯಿಲೆಗಳಿಗೆ ಔಷಧಿಗಳಿರಲಿಲ್ಲ ಮತ್ತು ಅದಕ್ಕೆ ಪರಿಹಾರಗಳಿರಲಿಲ್ಲ. ಕಾಯಿಲೆಗೆ ವೈಜ್ಞಾನಿಕವಾದ ಮಾಹಿತಿ ಇರಲಿಲ್ಲ. ಆ ಕಾರಣಕ್ಕಾಗಿ ಅನೇಕ ಕಾಯಿಲೆಗಳಿಂದ ಜನ ಸತ್ತೋಗ್ತಿದ್ರು. ನಿಮಗೆ ಗೊತ್ತಿದೆ, ಪ್ಲೇಗ್ ಬಂದ್ರೆ ಊರೇನೆ ಬದಲಾವಣೆ ಆಗ್ತಾ ಇತ್ತು. ಆದ್ರೆ ಪ್ಲೇಗ್ ಇವತ್ತಿಲ್ಲ. ಸಿಡುಬು ಬಂದ್ರೆ ಜನ ಸಿಡುಬು ಬಂದು ಮುಖದ ಮೇಲೆಲ್ಲ ಗುಳಿಗಳಾಗಿ ಅದಕ್ಕೆ ಔಷಧಿ ಇಲ್ಲದೆ ಸತ್ತೋಗ್ತಾ ಇತ್ತು. ಇವತ್ತು ಸಿಡುಬಿಲ್ಲ. ಪೋಲಿಯೋ ನಿರ್ಮೂಲನೆ ಆಗಿದೆ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ವೈಜ್ಞಾನಿಕ ಸಂಶೋಧನೆಗಳು. ವೈದ್ಯಕೀಯ ರಂಗದಲ್ಲಿ ವಿಜ್ಞಾನವನ್ನ ಅರ್ಥ ಮಾಡಿಕೊಂಡಂತ ಮನುಷ್ಯ, ಅದರ ಮೂಲಕ ಮನುಷ್ಯನ ಸುಗಮ ಜೀವನಕ್ಕೆ ಏನು ಬೇಕು, ಯಾವ ಕಾಯಿಲೆಗಳು ಯಾವ ಕಾರಣದಿಂದ ಬರುತ್ತೆ ಅನ್ನೋ ನಿಖರ ಮಾಹಿತಿಯನ್ನ ಸಂಶೋಧನೆ ಮಾಡಿ ಅದಕ್ಕೆ ಬೇಕಾದಂತ ನಿಖರ ಔಷಧಿಗಳನ್ನು ಕಂಡುಹಿಡಿದಿರೋದ್ರಿಂದ ಇವತ್ತು ಮನುಷ್ಯನ ಆಯುಷು ಇವತ್ತು ಆವರೇಜ್ ಲಿವಿಂಗ್ ಲೈಫ್ ಅಂತಕ್ಕಂಥದ್ದು 80 ರಿಂದ 90 ಆಗಿದೆ. ಹಾಗಾಗಿನೇ ಇವತ್ತು ಓಲ್ಡ್ ಏಜ್ ಕೂಡ ಒಂದು ಸಮಸ್ಯೆನೇ ಇವತ್ತು ಪ್ರಪಂಚದಲ್ಲಿ. ಮುದುಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕಾರಣ ಏನಂದ್ರೆ ಬದುಕುವ ಅವಧಿ ಜಾಸ್ತಿ ಆದ ತಕ್ಷಣ ವಯಸ್ಸಾದವ್ರ ಸಂಖ್ಯೆ ಜಾಸ್ತಿ ಆಗ್ತಿದೆ. ವಯಸ್ಸಾದವರಿಂದ ಪ್ರೊಡಕ್ಟಿವಿಟಿ ಇರಲ್ಲ. ಯಾಕೆಂದ್ರೆ ಅವರಿಗೆ ಕೆಲಸ ಮಾಡುವ ಶಕ್ತಿ ಇರಲ್ಲ. ಅವರು ಸಮಾಜವೇ ಅವ್ರನ್ನ ನೋಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಮುಪ್ಪಿನ ಅವಧಿ ಕೂಡ ಇವತ್ತೊಂದು ಸಾಮಾಜಿಕ ಸಮಸ್ಯೆಯಾಗಿ ಬೆಳೀತಾ ಇದೆ. ಸೊ ಇದಕ್ಕೆ ಕಾರಣ ಏನು ಅಂತಂದ್ರೆ ಮನುಷ್ಯ ಬದುಕುವ ಅವಧಿಯನ್ನು ಜಾಸ್ತಿ ಮಾಡಿದ್ದು ವಿಜ್ಞಾನ. ಮತ್ತೆ ನಾನು ಹೇಳಿದೆ ನಿಮಗೆ ಜನಸಂಖ್ಯೆ ಜಾಸ್ತಿ ಆಯ್ತು ಅಂತ. ಈಗ 270 ಕೋಟಿ ಜನ ಇದ್ದಾರೆ ಭೂಮಿ ಮೇಲೆ ಇವತ್ತು. ಆ 270 ಕೋಟಿ ಜನಕ್ಕೆ ಆಹಾರ ಬೇಕಲ್ಲ. ಪ್ರತಿದಿನ ಆಹಾರ ಬೇಕು ಮನುಷ್ಯನಿಗೆ ತನ್ನದೇ ಆದ ಪರಂಪರೆಯಿಂದ ತನ್ನದೇ ಆಹಾರ ಪದ್ಧತಿಯನ್ನು ರೂಢಿಸ್ಕೊಂಡು ಬಂದ್ಬಿಟ್ಟಿದ್ದಾನೆ. ಅವನು ಮೊದಲಿನಂತೆ ಕಾಡಿನಲ್ಲಿ ಬೇಟೆಯಾಡಿ ತಿನ್ನುವ ಪರಿಪಾಠ ಇಲ್ಲ ಇವಾಗ. ಅವನು ಈಗ ತನ್ನ ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಂಡಿದ್ದಾನೆ. ಅಡಿಗೆ ಮಾಡುವ ಪದ್ಧತಿಯನ್ನು ವೈಜ್ಞಾನಿಕವಾಗಿ ಬದಲಾಯಿಸಿಕೊಂಡಿದ್ದಾನೆ. ಇವೆಲ್ಲ ಬದಲಾವಣೆಗಳಿಗೆ ತಕ್ಕಂತೆ ಆಹಾರ ಉತ್ಪಾದನೆ ಬೇಕು ನಮಗೆ. ಆ ಆಹಾರ ಉತ್ಪಾದನೆಗೆ ಸಹಾಯ ಮಾಡಿದ್ದು ಕೂಡ ವಿಜ್ಞಾನವೇ. ವಿಜ್ಞಾನ ಆ ತಳಿಗಳನ್ನ ಹೊಸ ತಳಿಗಳನ್ನ ಕಂಡುಹಿಡಿದು ಹೊಸ ಆಹಾರ ಪದ್ಧತಿಯನ್ನ ರೂಪಿಸಿ ಇವತ್ತು ಆ ಜಗತ್ತಿಗೆ ಎಷ್ಟು ಜನಕ್ಕೆ ಬೇಕು ಅಷ್ಟು ಆಹಾರ ಕೊಡುವಂತ ಶಕ್ತಿಯನ್ನ ವಿಜ್ಞಾನ ಮನುಷ್ಯನಿಗೆ ಕೊಟ್ಟಿದೆ. ಇಷ್ಟೆಲ್ಲದರ ಮಧ್ಯೆ ನಮ್ಮ ಹಿರಿಕರು ಅಥವಾ ಹಿಂದಿನ ತಲೆಮಾರಿನವ್ರನ್ನ ಮಾತಾಡಿಸಿದ್ರೆ ಒಂದು ಮಾತು ಹೇಳ್ತಾರೆ, ನಮ್ಮ ಕಾಲದಲ್ಲಿ ಈ ಥರದ ವಿಜ್ಞಾನದ ಸಂಶೋಧನೆಗಳಿರಲಿಲ್ಲ, ಹೊಸ ಆವಿಷ್ಕಾರಗಳಿರಲಿಲ್ಲ. ಆದರೆ ನಮ್ಮ ಹಿರಿಯರು ಜ್ಯೋತಿಷ್ಯ, ಪಂಚಾಂಗ, ತಿಥಿ, ವಾರ, ಮನೆಮದ್ದು, ಸ್ಥಳೀಯವಾಗಿ ಬೆಳೀತಕ್ಕಂಥ ಆಹಾರ ಪದಾರ್ಥಗಳಿಗೆ ಗಟ್ಟಿಮುಟ್ಟವಾಗಿ ಬದುಕಿದ್ವಿ. ನಿಖರವಾಗಿ ಇಂಥ ದಿನನೇ ಮಳೆ ಬರುತ್ತೆ, ಇಷ್ಟೊತ್ತಿಗೆ ಹಿಂಗಾಗುತ್ತೆ ಅಂತ ಹೇಳ್ತಾ ಇದ್ವಿ. ಇದರ ಅವಶ್ಯಕತೆ ಇತ್ತ ಇಷ್ಟೆಲ್ಲ ವಿಜ್ಞಾನವನ್ನು ಆವಿಷ್ಕಾರ ಮಾಡೋದ್ರಿಂದ ಅನ್ನುವ ಮಾತು ಕೇಳಿ ಬರ್ತಾ ಇದೆ. ಇಲ್ಲ, ಇದು ಒಂದು ರೀತಿ ಪರಂಪರೆಯನ್ನ ವೈಭವೀಕರಿಸೋಕ್ಕಂತ ಒಂದು ವಿಧಾನ ಮಾತು. ಓಕೆ. ಆದ್ರೆ ವಾಸ್ತವವಾಗಿ ಏನು ಅಂತಂದ್ರೆ ನಿಮ್ಗೆ ಪ್ರಕೃತಿಯ ಸತ್ಯಗಳನ್ನ ತಿಳ್ಕೊಳ್ಳಿಕ್ಕೆ ಮನುಷ್ಯ ಯಾವತ್ತೂ ಸುಮ್ಮನೆ ಇರೋನಲ್ಲ. ಅವನ ಮನಸ್ಸಿದೆಯಲ್ಲ, ಅವನ ಮನಸ್ಸು ಯಾವಾಗ್ಲೂ ಹುಡ್ಕಾಡ್ತಾ ಇರುತ್ತೆ, ಪ್ರಶ್ನೆಗಳನ್ನ ಕೇಳ್ತಾ ಬಂದಿದೆ. ಅದು ನೀವು
ಎಲ್ಲಿ ಯಾವ ವಿಷಯದಲ್ಲಿ ತಗೊಂಡ್ರು ಅಷ್ಟೇನೆ, ಯಾವತ್ತು ಇದು ಸಾಕು ನನಗೆ ಅಂತ ಅಂದೋನಲ್ಲ ಮನುಷ್ಯ. ನನಗಿಷ್ಟು ಸಾಕು, ತೃಪ್ತಿವಾಗಿದ್ದೀವಿ ನಾವು ಅಂತ. ಆಗಿದ್ದಿದ್ರೆ ನೀವು ಹೇಳ್ತಕ್ಕಂಥ ಪರಂಪರಾಗತವಾಗಿ ಬಂದಿರತಕ್ಕಂಥ ನೆಮ್ಮದಿಯ ಜೀವನ ಇದೆಯಲ್ಲ, ಅಲ್ಲಿಗೆ ಅದು ಸ್ಟಾಪ್ ಆಗ್ಬಿಡ್ತಾ ಇತ್ತು, ನಿಂತೋಗ್ಬಿಡ್ತಿತ್ತೆಲ್ಲ ಪ್ರಪಂಚ. ಚಲನಶೀಲ, ಇದು ಚಲನಶೀಲ. ಹಾಗಾಗಿನೇ ಹೊಸದನ್ನ ಮನುಷ್ಯ ಹುಡುಕ್ತಾನೇ ಇರ್ತಾನೆ ಯಾವಾಗಲೂ ಕೂಡ. ಹಾಗಾಗಿನೇ ವಿಜ್ಞಾನ ತಂತ್ರಜ್ಞಾನಗಳು ಎಷ್ಟು ವೇಗವಾಗಿ ಬೆಳೀತಾ ಬಂದ್ವು ಅಂದ್ರೆ, ಅದು ನಾವು ಏನು ಪುಸ್ತಕದಲ್ಲಿ ಓದುವಾಗ 15ನೇ ಶತಮಾನದಲ್ಲಿ ವಿಜ್ಞಾನ ಪ್ರಾರಂಭ ಆಯಿತು ಅಂತ ಯೋಚನೆ ಮಾಡಿ ಹೇಳ್ತೀವಿ. ಅಂದ್ರೆ ಇಲ್ಲಿಂದ 500 ವರ್ಷಗಳ ಹಿಂದೆ ವಿಜ್ಞಾನ ಪ್ರಾರಂಭ ಆಯ್ತು. ಆದ್ರೆ ವಿಜ್ಞಾನ ಮನುಷ್ಯ ಯಾವಾಗ ಹುಟ್ಟಿದ್ನೋ ಅಲ್ಲಿಂದನೇ ಪ್ರಾರಂಭ ಆಗ್ಬಿಟ್ಟು, ಅವನ ಮನಸ್ಸು ಯಾವಾಗ ಮೆದುಳು ಬೆಳೀತು, ಅವನು ಯಾವಾಗ 4 ಕಾಲಿನಿಂದ 2 ಕಾಲಲ್ಲಿ ನಿಂತು ನಡಿಲಿಕ್ಕೆ ಪ್ರಾರಂಭ ಮಾಡ್ದ, ಬೇಟೆ ಆಗ್ಲಿಕ್ಕೆ ಪ್ರಾರಂಭ ಮಾಡ್ದ, ತನ್ನ ಆಹಾರ ಸಂಗ್ರಹಿಸಿ ಕೂಡಿಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ದ, ಅಲ್ಲಿಂದನೇ ವಿಜ್ಞಾನ ಪ್ರಾರಂಭ ಆಗಿದೆ. ಅದು ಆ ಹಂತದಲ್ಲಿ ಇದ್ದಂತ ವಿಜ್ಞಾನದ ಒಂದು ಹಂತ ಬೇರೆ, ಇವತ್ತಿನ ವಿಜ್ಞಾನ ಬೇರೆ. ವಿಜ್ಞಾನ ಬೆಳೀತಾ ಬಂದಿದೆ. ಸೊ ಹಾಗಾಗಿ ವಿಜ್ಞಾನ ಅಂತಕ್ಕಂಥದ್ದು ಕೆಟ್ಟದ್ದು ಒಳ್ಳೇದು ಅನ್ನೋ ಪ್ರಶ್ನೆ ಬರಲ್ಲ, ಅದು ಮನುಷ್ಯನ ಅನ್ವೇಷಣೆಯ ಫಲ. ಆದ್ರೆ ವಿಜ್ಞಾನದಲ್ಲಿ ಇತ್ತೀಚೆಗೆ ನಿಮಗೆ ಹೇಳ್ಬೇಕು ಅಂತಂದ್ರೆ, ವಿಜ್ಞಾನದಲ್ಲೂ ಕೂಡ ನೀತಿ ಸಂಹಿತೆ ಬೇಕು ವಿಜ್ಞಾನಕ್ಕೆ ಅಂತ ಒಂದು ಚರ್ಚೆ ಪ್ರಾರಂಭ ಆಯ್ತು. ಎಲ್ಲಿಂದ ಅದು ಆಯ್ತು ಅಂದ್ರೆ, ನಿಮಗೆ ಗೊತ್ತಿದೆ, ಅಮೆರಿಕ ವಿಯೆಟ್ನಾಂ ವಿರುದ್ಧ ಯುದ್ಧ ಮಾಡ್ತು ಒಂದ್ಸಾರಿ. ಅದೊಂದು ಸಣ್ಣ ದೇಶ, ಬಡ ದೇಶ. ಆ ದೇಶದ ಮೇಲೆ ಬಲಾಢ್ಯ ಅಮೆರಿಕ ಹೋಗಿ ತುಂಬಾ ವೆಪನ್ಸ್ಗಳನ್ನು ಇಟ್ಕೊಂಡು ಆ ಬಡ ದೇಶಗಳ ಮೇಲೆ ಯುದ್ಧ ಮಾಡಿ ಆ ದೇಶನ ನಾಶ ಮಾಡಬೇಕು ಅಂತ ಹೊರಟು. ಆ ದೇಶನ ನಾಶ ಮಾಡಕ್ ಆಗ್ಲಿಲ್ಲ, ಅದು ಬೇರೆ ಮಾತು. ಅವರೇನೆ ಸುಮ್ಮನೆ ಇಲ್ಲ, ಯುದ್ಧ ಮಾಡಿ ಅಮೆರಿಕನೇ ಸೋಲಿಸಿದ್ರು ಅನ್ನೋದು ಇತಿಹಾಸ ಇದೆ. ಆದ್ರೆ ಆ ಯುದ್ಧದಲ್ಲಿ ಲಕ್ಷಾಂತರ ಜನ ಸತ್ತೋದ್ರು. ಆ ಸಂದರ್ಭದಲ್ಲಿ ಇದ್ದಂತ ವಿಜ್ಞಾನಿಗಳೇ ಬೀದಿಗಿಳಿದು ಪ್ರತಿಭಟನೆ ಪ್ರಾರಂಭ ಮಾಡಿದ್ರು. ಅಮೆರಿಕದಲ್ಲಿದ್ದಂಥ ವಿಜ್ಞಾನಿಗಳೇ, ಅಮೆರಿಕ ಪ್ರಜೆಗಳೇ, ಅವರೆಲ್ಲ ಅಮೆರಿಕ ಪ್ರಜೆಗಳೇ. ಅವ್ರೇನ್ ಹೇಳಿದ್ರು ಅಂದ್ರೆ, ವಿಜ್ಞಾನ ಅಂತಕ್ಕಂಥದ್ದು ಆಯುಧಗಳನ್ನ ಸೃಷ್ಟಿ ಮಾಡತಕ್ಕಂಥ ಕಾರ್ಯಾಗಾರಗಳಲ್ಲ, ಅದು ಮನುಷ್ಯನ ಮಾನವೀಯ ನೆಲೆಯನ್ನ ಹುಡುಕಿ ಅವನ ನೆಮ್ಮದಿಯ ಜೀವನಕ್ಕಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು. ಅದು ಜನಪರವಾಗಿ ವಿಜ್ಞಾನ ಇರಬೇಕೇ ಆಯಿತು, ಜನರನ್ನ ನಾಶಪಡಿಸೋ ವಿಜ್ಞಾನಕ್ಕಾಗಬಾರದು ಅನ್ನೋ ಒಂದು ದೊಡ್ಡ ಪ್ರತಿಭಟನೆಯನ್ನ ಮಾಡಿದ್ರು. ಅವತ್ತಿನಿಂದ ವಿಜ್ಞಾನಕ್ಕೂ ಒಂದು ನೀತಿ ಸಂಹಿತೆ, ಆ ವಿಜ್ಞಾನಕ್ಕೆ ವ್ಯಾಖ್ಯಾನವೇ ಬದಲಾಗ್ತಾ ಬಂದಿದೆ. ಈಗ ವಿಯೆಟ್ನಾಂ ಯುದ್ಧದ ನಂತರ ಇವತ್ತು ಜಗತ್ತಿನಾದ್ಯಂತ ವಿಜ್ಞಾನವನ್ನ ಸಮಾಜಮುಖಿಯಾಗಿ, ಜನಮುಖಿಯಾಗಿ, ಮಾನವೀಯ ಮುಖಿಯಾಗಿ ನೋಡ್ತಕ್ಕಂಥ ಒಂದು ಕಾಲ ಬಂದಿದೆ. ಈಗೆಲ್ಲರೂ ಅದನ್ನು ಯೋಚನೆ ಮಾಡ್ತಾರೆ. ಈಗ ಆ ನಿಟ್ಟಿನಲ್ಲಿ ವಿಜ್ಞಾನದ ಏನು ಪ್ರಗತಿ ಇದೆ, ಆವಿಷ್ಕಾರಗಳಿದ್ದಾವೆ, ಅವುಗಳಿಗಾಗಿ ಒಂದು ಹೊಸ ಕಿರೀಟವನ್ನ ಮೂಡಿಸ್ತಕ್ಕಂಥ ಒಂದು ಕೆಲಸ ಆಯಿತು. ನಮ್ಮಲ್ಲಿ ಜಾಗತಿಕ ಮಟ್ಟದಲ್ಲಿ ಇವತ್ತೇನು ತರಬೇತಿ ಮತ್ತು ಅನುಭವವನ್ನು ಹಂಚ್ತಾ ನಮ್ಮ ಪ್ರಗತಿಗೆ ಏನೆಲ್ಲ ಪೂರಕ ಆಗಬಹುದಾದಂಥ ವಿಸ್ಮಯಗಳನ್ನು ಕಂಡುಹಿಡಿತಾ ಹೊರಟಂಥ ಅನೇಕ ಸಂಶೋಧನಾ ಕೇಂದ್ರಗಳಲ್ಲಿ ಇಸ್ರೋ ಒಂದು ಬಹುದೊಡ್ಡ ಅಂದರೆ ದಾಖಲೆ ಮಟ್ಟದ ಕೆಲಸವನ್ನು ಮಾಡ್ತಾ ಬಂತು. ಹಾಗಾಗಿ ಈ ಇಸ್ರೋ ಅನ್ನುವಂಥದ್ದು ಯಾವ ರೀತಿ ಜನಸಾಮಾನ್ಯರಿಗೆ ತಲುಪಬೇಕಾಯ್ತು? ಅದು ಇಸ್ರೋ ನಿಮ್ಗೆ ಹೇಳಿದ ಈಗಾಗಲೇ ಬಾಹ್ಯಾಕಾಶ ವಿಜ್ಞಾನ ಅಂತಕ್ಕಂಥದ್ದು ಜನರ ದೈನಂದಿನ ಜೀವನವನ್ನು ಸುಗಮಗೊಳಿಸ್ಲಿಕ್ಕೆ ಏನೇನು ಪರಿಕರಗಳು ಬೇಕು ಆಧುನಿಕ ಯುಗದಲ್ಲಿ ಅದನ್ನು ಮಾಡ್ತಕ್ಕಂಥ ತುಂಬಾ ಸರ್ವಶಕ್ತಿಶಾಲಿಯಾದಂಥ ಒಂದು ವಿಜ್ಞಾನ ಬಾಹ್ಯಾಕಾಶ ವಿಜ್ಞಾನ. ಬಾಹ್ಯಾಕಾಶ ವಿಜ್ಞಾನವನ್ನ ಕರಗತ ಮಾಡಿಕೊಂಡಂಥ ಅಮೆರಿಕಾದಂಥ, ಚೈನಾದಂಥ ದೊಡ್ಡ ನ್ಯೂಜಿಲ್ಯಾಂಡ್ ಅಂತ ದೊಡ್ಡ ದೇಶಗಳು ಆ ದೇಶದ ವಿಜ್ಞಾನದ ಒಂದು ಬೆಂಬಲದಿಂದ ಅವು ದೊಡ್ಡ ಸರ್ವಶಕ್ತವಾಗಿ ಜಗತ್ತಿನ ದೊಡ್ಡ ರಾಷ್ಟ್ರಗಳಾಗಿ ಬೆಳೆದು ಬಿಟ್ಟಿದ್ದಾವೆ. ಹಾಗೇನೆ ನಮ್ಮ ದೇಶದಲ್ಲೂ ಕೂಡ ಸಹಜವಾಗಿ ಭಾರತಕ್ಕೆ ಸ್ವತಂತ್ರ ನಿಮಗೆಲ್ಲ ಗೊತ್ತಿದ್ದ 47 ಸ್ವತಂತ್ರ ಸಿಕ್ಕಾದ ಮೇಲೆ ನಮ್ಮ ದೇಶದಲ್ಲೂ ಒಂದು ಬಾಹ್ಯಾಕಾಶ ವಿಜ್ಞಾನ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಬೇಕು, ನಾವು ಸಾಧನೆ ಮಾಡಬೇಕು. ಯಾಕೆಂದ್ರೆ ನಮ್ದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ, ಜಗತ್ತಿನ 2ನೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ನಿಸ್ಕೊಂಡಂಥದ್ದು. ಜೊತೆಗೆ ವಿಪರೀತ ಮಾನವ ಸಂಪನ್ಮೂಲ, 2ನೇ ಮಾನವ ಸಂಪನ್ಮೂಲ ಚೈನಾ ಬಿಟ್ಟರೆ ನಾವೇ ಇದ್ವಿ. ಇವಾಗ ಚೈನಾನ ನಾವು ಓವರ್ಟೇಕ್ ಮಾಡ್ತಾ ಇದ್ವಿ. ಈ ಅತಿ ದೊಡ್ಡ ಮಾನವ ಸಂಪನ್ಮೂಲದ ದೇಶದಲ್ಲಿ ಬಾಹ್ಯಾಕಾಶಕ್ಕೂ ನಮಗೊಂದು ಅವಕಾಶ ಬೇಕು ಅಂತ ಅನ್ನೋ ಕಾರಣಕ್ಕೆ ವಿಕ್ರಮ್ ಸಾರಾಭಾಯಿ ಅಂತಕ್ಕಂಥ ಒಬ್ಬ ವಿಜ್ಞಾನಿ ತನ್ನ ಇಡೀ ಬದುಕನ್ನ ಬಾಹ್ಯಾಕಾಶ ಕ್ಷೇತ್ರಕ್ಕೆ ದುಡಿದಂಥವ್ರು. ಅವರು ಸರ್ಕಾರ ಮತ್ತು ಎಲ್ಲ ವಿಜ್ಞಾನಿಗಳ ತನ್ನ ಸಹೋದ್ಯೋಗಿಗಳ ಬೆಂಬಲವನ್ನು ತಗೊಂಡು ಇಸ್ರೋದಂಥ ಸಂಸ್ಥೆಯ ನೇತೃತ್ವ ವಹಿಸಿ ಇಸ್ರೋವನ್ನು ಪ್ರಾರಂಭ ಮಾಡಿದರು.
ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ. Okay. ಇದಕ್ಕೆ ಭಾರತ ಸರ್ಕಾರ ಕೂಡ ಬಹಳ ಆಸಕ್ತಿಯಿಂದ ಇದಕ್ಕೆ ಮುತುವರ್ಜಿ ವಹಿಸಿ ಆಗಿನ ಸರ್ಕಾರ ಪ್ರಾರಂಭ ಮಾಡ್ತು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅದು ಪ್ರಾರಂಭ ಆದ ದಿನದಿಂದ ಅನೇಕ ಸಾಹಸಗಳನ್ನ ಇಸ್ರೋ ಮಾಡ್ತಾ ಬಂದಿದೆ. ನಮ್ದು ವಿಜ್ಞಾನದಲ್ಲಿ ಹಿಂದುಳಿದ ದೇಶ ಅಂತಾನೆ ಜಗತ್ತಿನಲ್ಲಿ ಪರಿಗಣಿಸಲ್ಪಡುತ್ತೆ. ವಿಜ್ಞಾನದಲ್ಲಿ ನಾವು ತುಂಬಾ ಮುಂದುವರೆದಿದ್ದೀವಿ ಅಂತ ಮುಂದುವರೆದ ದೇಶಗಳು ಯಾವುದು ಪರಿಗಣಿಸಲ್ಲ. ಆದರೆ ಇಸ್ರೋ ಮಾಡಿದಂಥ ಸಾಧನೆ ಇದೆಯಲ್ಲ, ಅದು ಯಾವ ಅಮೆರಿಕಾದ ನಾಸಾಕ್ಕಿಂತನೂ ಕಮ್ಮಿ ಇಲ್ಲ, ಚೈನಾದ ಇಸ್ರೋ ಡಿಪಾರ್ಟ್ಮೆಂಟ್ಗಿಂತನೂ ಏನು ಕಮ್ಮಿ ಇಲ್ಲ. ಯಾಕೆಂದ್ರೆ ತುಂಬಾ ಸ್ವದೇಶಿ ನಿರ್ಮಿತ ರಾಕೆಟ್ಗಳನ್ನು ಉಡಾವಣೆ ಮಾಡಿದಂಥ ದೇಶ ನಮ್ಮದು. ಮೊದಲೆಲ್ಲ ಏನಾಗಿತ್ತು ಅಂದ್ರೆ ಇಸ್ರೋ ಪ್ರಾರಂಭ ಆದಾಗ ವಿದೇಶಗಳಿಂದ ನಾವೆಲ್ಲ ತಂತ್ರಜ್ಞಾನವನ್ನು ಆಮದು ಮಾಡಿಕೊಂಡು ಅವರಿಗೆ ಹಣ ಕೊಟ್ಟು ತಂದು ಇಲ್ಲಿ ಮಾಡಬೇಕಾಗಿತ್ತು. ಆದರೆ ಬರಬರ್ತಾ ಇಸ್ರೋದ ನಮ್ಮ ಭಾರತೀಯ ಪ್ರತಿಭಾನ್ವಿತ ವಿಜ್ಞಾನಿಗಳು ನಮ್ಮಲ್ಲೇ ನಮ್ಮ ದೇಶದಲ್ಲೇ ಸ್ವದೇಶಿ ನಿರ್ಮಿತ ರಾಕೆಟ್ಗಳನ್ನು ಉಪಗ್ರಹಗಳನ್ನು ತಯಾರು ಮಾಡಿ ಅದನ್ನು ಬಿಟ್ಟರು. ಇದಕ್ಕೆಲ್ಲ ಮೂಲ ಕೇಂದ್ರ ನಮ್ಗೆ ಹೆಮ್ಮೆ ಏನು ಅಂದ್ರೆ ಕರ್ನಾಟಕದ ಬೆಂಗಳೂರೇ ನಮ್ಮ ಕೇಂದ್ರ, ಇಸ್ರೋದ ಮುಖ್ಯ ಕಚೇರಿ ಇರೋದು. ದೆಹಲಿಯಲ್ಲಿ ಇಲ್ಲ, ಬಹಳ ಹೆಮ್ಮೆ ಬೆಂಗಳೂರೇ ನಮ್ಮ ಮುಖ್ಯ ಕಚೇರಿ. ಅಲ್ಲಿ UR ರಾವ್ ಸ್ಯಾಟಲೈಟ್ ರಿಸರ್ಚ್ ಸೆಂಟರ್ ಏನಿದೆ ಅಲ್ಲಿ ನಾವು ಉಪಗ್ರಹಗಳನ್ನು ತಯಾರು ಮಾಡ್ತೀವಿ ಮತ್ತು ಅದನ್ನು ಬೇರೆ ಬೇರೆ ಕೇಂದ್ರಗಳಿದೆ. ಈಗ ತಿರುವನಂತಪುರಲ್ಲಿದೆ, ಮತ್ತು ವಿಶಾಖಪಟ್ಟಣಂನಲ್ಲಿದೆ, ಶ್ರೀಹರಿಕೋಟಾದಲ್ಲಿ. ಅಲ್ಲಿಂದ ರಾಕೆಟ್ಗಳ ಮೂಲಕ ನಾವು ಲಾಂಚ್ ಮಾಡ್ತೇವೆ. ತುಂಬ ರಾಕೆಟ್ಗಳನ್ನು ಸ್ವದೇಶಿ ನಿರ್ಮಿತವಾಗಿ ನಾವು ಮಾಡಿದ್ದೀವಿ, ಕಳಿಸಿದ್ದೀವಿ. ಮತ್ತು ಇತ್ತೀಚೆಗಂತೂ ಬಾಹ್ಯಾಕಾಶ ಯುಗ ಅಂತಕ್ಕಂಥದ್ದು ಈ ವಿಜ್ಞಾನ ತಂತ್ರಜ್ಞಾನಗಳು ಎಲ್ಲ ದೇಶಗಳಲ್ಲಿ ಬೆಳೆದ ಮೇಲೆ ಅದಕ್ಕೆ ಒಂದು ವ್ಯಾಪಾರಿ ಲೇಪನ ಕೂಡ ಬಂದ್ಬಿಡ್ತು ಅದಕ್ಕೆ. ಆ ವಿಜ್ಞಾನ ಏನು ಅಂತ ಹೆಂಗೆ ಅಂದ್ರೆ, ನಿಮಗೆ ನಮ್ಮ ರಾಕೆಟ್ ತಂತ್ರಜ್ಞಾನದ ಸೇವೆ ಬೇಕು ಅಂದ್ರೆ ನಮ್ಗೆ ಇಷ್ಟು ಹಣ ಕೊಡಿ, ನಾವು ನಿಮ್ಮ ವಸ್ತುಗಳನ್ನು ನಾವು ಆ ಬಾಹ್ಯಾಕಾಶಕ್ಕೆ ಬಿಡ್ತೀವಿ ಅಂತ. ಈಗ ಬಾಹ್ಯಾಕಾಶಕ್ಕೆ ರಾಕೆಟ್ಗಳಲ್ಲಿ ತಗೊಂಡೋಗೋದು ಎರಡು ವಸ್ತುಗಳನ್ನು ಮುಖ್ಯವಾಗಿ. ಒಂದು ಕಮ್ಯುನಿಕೇಶನ್ ಸ್ಯಾಟಲೈಟ್ಗಳು, ಉಪಗ್ರಹ, ಸಂಪರ್ಕ ಉಪಗ್ರಹಗಳು. ಈಗ ಉದಾಹರಣೆಗೆ ನಮ್ಗೆ ಇಂಟರ್ನೆಟ್ ಬೇಕು, ಮತ್ತೆ ಮೊದಲೆಲ್ಲ ಈ ಫೋನ್ ಇಂಟರ್ನೆಟ್ ಬೇಕು, ವೈರ್ಲೆಸ್ ಕಮ್ಯುನಿಕೇಶನ್ ಬೇಕು, ಮತ್ತು ಈ DTH ಅಂತ ಏನ್ ನಾವು ಕರಿತೀವಿ, ಈಗ ಟಿವಿ ನೋಡ್ತೀವಿ ನಾವು, ದೂರದರ್ಶನ, ಎಲ್ಲವೂ ಕಮ್ಯುನಿಕೇಶನ್ ಆ ಇಂಟರ್ನೆಟ್ ಸ್ಯಾಟಲೈಟ್ ಕಮ್ಯುನಿಕೇಶನ್ ಮೂಲಕನೇ ನಾವು ಮಾಡ್ತೀವಿ. ಇವನ್ನ ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್ ಅಂತೀವಿ. ಇನ್ನೊಂದು ಬೇಕಾದ್ರೆ ವೆದರ್ ರಿಪೋರ್ಟಿಂಗ್ ಸ್ಯಾಟಲೈಟ್ಸ್ ಅಂತ. ಅದು ಏನು ಅಂತಂದ್ರೆ ವೆದರ್ ಅನ್ನ ನಿಖರವಾಗಿ ಜನರಿಗೆ ತಿಳಿಸ್ತಕ್ಕಂಥದ್ದು. ಉದಾಹರಣೆ, ಮಳೆ ಯಾವಾಗ ಬರುತ್ತೆ, ಮಾರುತಗಳು ಯಾವಾಗ ಬರುತ್ತೆ, ಮುಂಗಾರು ಯಾವಾಗ ಪ್ರಾರಂಭ ಆಗುತ್ತೆ. ಇದು ರೈತರಿಗೂ ಉಪಯೋಗ ಆಗುತ್ತೆ, ಜನಸಾಮಾನ್ಯರಿಗೂ ಉಪಯೋಗ ಆಗುತ್ತೆ, ಬೇರೆ ಎಲ್ಲ ವಿಧದಿಂದಲೂ ಇದು ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಅವೆರಡೂ ಸ್ಯಾಟಲೈಟ್ ಮುಖ್ಯವಾಗಿ ಬಿಡ್ತೀವಿ. ಮತ್ತೆ ಬೇರೆ ಬೇರೆ ಸಣ್ಣ ಪುಟ್ಟ ಪರಿಕರಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸ್ತೀವಿ. ಉದಾಹರಣೆಗೆ ಭೂಮಿಯ ಯಾವುದೋ ಒಂದು ಸ್ಥಳದ ನಿಖರವಾದ ಒಂದು ಫೋಟೋ ಬೇಕು ಅಂತಂದ್ರೆ ಕ್ಯಾಮ್ರಾವನ್ನ ನಾವು ಸ್ಯಾಟಲೈಟ್ ಮೂಲಕ ಕಳಿಸಿ ಅಲ್ಲಿ ಇರ್ತಕ್ಕಂಥ ಒಂದು ಸ್ಯಾಟಲೈಟ್ ಅಲ್ಲಿ ಆ ಕ್ಯಾಮ್ರಾವನ್ನ ಜೋಡಿಸಿ ಒಂದು ನಿಖರವಾದ ಫೋಟೋವನ್ನು ನಾವು ತಗೊಳ್ಳೋಕೆ. ಒಂದು ಕಾಡನ್ನು ಅಧ್ಯಯನ ಮಾಡಬೇಕು, ಯಾವ ಮರಗಳು ಎಷ್ಟಿದಾವೆ, ಎಲ್ಲಿ ಡೆನ್ಸಿಟಿ ಇದೆ, ಎಲ್ಲಿ ಡೆನ್ಸಿಟಿ ಇಲ್ಲ, ಎಲ್ಲಿ ಗಿಡ ಹಾಕಬೇಕು, ಅದಕ್ಕೂ ಕೂಡ ಅರಣ್ಯ ಇಲಾಖೆಯವರು ಆ ಸ್ಯಾಟಲೈಟ್ ಪಿಕ್ಚರ್ಸ್ನೇ ಡಿಪೆಂಡ್ ಆಗ್ತಾರೆ. ಸೊ ಇದೆಲ್ಲದಕ್ಕೂ ಕೂಡ ಬಾಹ್ಯಾಕಾಶ ತಂತ್ರಜ್ಞಾನ ನಮಗೆ ಸಹಾಯ ಮಾಡಿದೆ. ಈ ಸ್ಯಾಟಲೈಟ್ಗಳನ್ನು ಉಡಾವಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ವಾಹನ ಯಾವುದು ಅಂದ್ರೆ ರಾಕೆಟ್ ಮೂಲಕನೇ ಅವನ್ನ ಕಳಿಸ್ಬೇಕು ನಾವು. ಆ ರಾಕೆಟ್ ತಯಾರಿಕೆಗೆ ಬಹಳ ಖರ್ಚಾಗುತ್ತೆ, ತುಂಬಾ ಹಣ ಖರ್ಚಾಗುತ್ತೆ. ಈಗ ಅಮೆರಿಕ ಮಾಡೋ ರಾಕೆಟ್ಗೂ ಭಾರತದಲ್ಲಿ ತಯಾರಾಗೋ ರಾಕೆಟ್ಗೂ ಅಜಗಜಾಂತರ ಉತ್ಪಾದನಾ ವೆಚ್ಚ ವ್ಯತ್ಯಾಸ ಇರುತ್ತೆ. ಯಾಕೆಂದ್ರೆ ಅಮೆರಿಕದಲ್ಲಿ ಮಾಡೋದು ಡಾಲರ್ ವೆಚ್ಚದಲ್ಲಿ, ಇಂಡಿಯಾದಲ್ಲಿ ಮಾಡೋ ರಾಕೆಟ್ ರೂಪಾಯಿ ವೆಚ್ಚದಲ್ಲಿ. ಈ ಡಾಲರ್ಗೂ ರೂಪಾಯಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ನಿಮಗೆ ಗೊತ್ತಿದೆ, 100 ರೂಪಾಯಿ ವ್ಯತ್ಯಾಸ ಇದೆ. ಸೊ ಅಂದ್ರೆ ಈಗ ಯಾವುದೋ ಒಂದು ದೇಶ, ಉದಾಹರಣೆಗೆ ಯಾವುದೋ ಒಂದು ಜರ್ಮನಿನೋ ಯಾವುದೋ ಒಂದು ಸಣ್ಣ ದೇಶ, ಉದಾಹರಣೆಗೆ ನಮ್ಮ ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶ್, ಯಾವುದೋ ದೇಶ ಅದೊಂದು ರಾಕೆಟ್ ತಯಾರು ಮಾಡ್ತಾರೆ, ಅದನ್ನ ಉಡಾವಣೆ ಮಾಡ್ಬೇಕಲ್ಲ, ಅದಕ್ಕೆ ರಾಕೆಟ್ ತಯಾರು ಮಾಡೋ ಅಷ್ಟು ಸಂಪನ್ಮೂಲ ಇರೋಲ್ಲ. ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಭಾರತದಂತ ದೇಶಕ್ಕೆ ಅವರು ಮನವಿ ಮಾಡ್ತಾರೆ, ನಮ್ಮ ರಾಕೆಟ್ ನಿಮ್ಮ ರಾಕೆಟ್ಗಳ ಜೊತೆಗೆ, ಯಾಕೆಂದ್ರೆ ಒಂದು ಸರಿ ರಾಕೆಟ್ ಆಡಿದ್ರೆ ಸುಮಾರು 14ರಿಂದ 20 ಸ್ಯಾಟಲೈಟ್ಗಳನ್ನ ತಗೊಂಡು ಹೋಗ್ಬೋದು, ಒಂದೇ ತಗೊಂಡು ಹೋಗ್ಬೇಕು ಅಂತ ಏನಿಲ್ಲ. ನಮ್ದನ್ನ ಇಟ್ಕೊಂಡು ಹೋಗಿ ಅಲ್ಲಿ ಬಿಡಿ, ಕರೆಕ್ಟಾಗಿ ನಿಮ್ಗೆ ನಾವಿಷ್ಟು ಖರ್ಚು ಕೊಡ್ತೀವಿ ಅಂದ್ರೆ, ನಿಮ್ಮ ರಾಕೆಟ್ ಏನ್ ತಯಾರು ಮಾಡ್ತೀರಾ ಅದರಲ್ಲಿ 20% ನಾವು ಕೊಡ್ತೀವಿ, 10% ನಾವು ಕೊಡ್ತೀವಿ, ಅಥವಾ ನೀವು ರೇಟ್ ಇಷ್ಟು ಫಿಕ್ಸ್ ಮಾಡಿ ಬಾಡಿಗೆ ಕೊಡ್ತೀವಿ ನಿಮಗೆ, ಒಂದು ಬಾಡಿಗೆ ಕಾರ್ ಹತ್ತಿ ನಾವು ಹೋಗಂಗೆ. ಸೊ ಇದಕ್ಕೆಲ್ಲವೂ ಕೂಡ ಇಸ್ರೋ ತೆರೆದುಕೊಳ್ತು. ಇತ್ತೀಚೆಗೆ ನಮ್ದು ರಾಕೆಟ್ಗಳ ಮೂಲಕ ಬೇರೆ ಬೇರೆ ದೇಶಗಳು ತಮ್ಮ ಪೇಲೋಡ್ ಅಂತ ಕರಿತೀವಿ. ಪೇಲೋಡ್ ಅಂದ್ರೆ ಅದಕ್ಕೆ ಹಣ ಸಂದಾಯ ಮಾಡಿ
ಲೋಡನ್ನು ತಗೊಂಡು ಹೋಗ್ತೀವಿ ನಾವು ಬಾಡಿಗೆ ವಾಹನದ ಥರ. ಆ ಪೇ ಲೋಡ್ಗಳನ್ನು ತಗೊಂಡೋಗಿ ಬಿಟ್ಟು ಇಸ್ರೋ ತನಗೆ ಸ್ವಲ್ಪ ಸಂಪನ್ಮೂಲಗಳನ್ನು ಮಾಡ್ಕೊಂಡಿದೆ, ಹಣಕಾಸಿನ ಒಂದು ಬೆಂಬಲವನ್ನು ಪಡ್ಕೊಂಡಿದೆ. ಸೊ ಇದನ್ನ ಇಸ್ರೋ ಮಾಡ್ತಾ ಬಂತು. ಈಗ 2020ರಲ್ಲಿ ಭಾರತ ಸರ್ಕಾರ ಏನು ತೀರ್ಮಾನ ತಗೊಳ್ತು ಅಂದರೆ, ಸ್ಯಾಟಲೈಟ್ ಈ ರಾಕೆಟ್ ಏನು ನಮ್ಮಲ್ಲಿದೆ, ಒಂದೊಂದು ದೇಶದಲ್ಲಿ ಈ ಸ್ಪೇಸ್ ಸೈನ್ಸ್ ಬಗ್ಗೆ ನೀತಿ ಇರುತ್ತೆ, ಒಂದೊಂದು ಸರ್ಕಾರಗಳು ನಮ್ಮದೇ ಆದ ನೀತಿ ಇಟ್ಕೊಂಡಿದ್ದೀವಿ ನಾವು ಆಯಾ ದೇಶಗಳಲ್ಲಿ. ಅಮೆರಿಕ ಏನು ಮಾಡ್ತು ಅಂದ್ರೆ, ಖಾಸಗಿಯವರು ಕೂಡ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಪ್ರವೇಶ ಮಾಡಿ ಬಂಡವಾಳ ಹೂಡಿ ಅವರು ಸ್ಯಾಟಲೈಟ್ಗಳನ್ನ ಬಿಟ್ಟು ನಿಮ್ದೇ ಸ್ಯಾಟಲೈಟ್ಗಳು ಬಿಟ್ಕೊಂಡು ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಬಿಟ್ರು. ಈಗ ಉದಾಹರಣೆಗೆ ಈಗ ಕಂಪ್ನಿಗಳಿದೆ, ಮೊಬೈಲ್ ಕಂಪ್ನಿಗಳಿದೆ, ಏರ್ಟೆಲ್ ಇದೆ, ಜಿಯೋ ಇದೆ, ಇನ್ಯಾವುದಾದ ಕಂಪ್ನಿಗಳಿದೆ. ಅವರಿಗೆ ಅವರ ಕಮ್ಯುನಿಕೇಶನ್ ಸ್ಯಾಟಲೈಟ್ ಯಾವುದೋ ಒಂದು ಸರ್ಕಾರಿ ಸ್ಯಾಟಲೈಟ್ ಇಂದ ಅವ್ರು ಬಾಡಿಗೆ ತಗೋಬೇಕು. ಅಲ್ಲಿಂದ ವೈರ್ಲೆಸ್ ಕಮ್ಯುನಿಕೇಶನ್ ಮಾಡಬೇಕು. ಅವರು ಫೋನಲ್ಲಿ ನಾವು ಮಾತಾಡ್ಬೇಕು ಅಂದ್ರೆ ನಮಗೆ ಬೇಕಲ್ಲ, ಸಿಗ್ನಲ್ ಬೇಕಲ್ಲ. ಅದ್ರ ಬದಲು ನಿಮ್ಮ ಕಂಪ್ನಿಯಿಂದೇ ಒಂದು ಸ್ಯಾಟಲೈಟ್ ಇಟ್ಬಿಟ್ರೆ ನೀವು ಯಾರಿಗೂ ಬಾಡಿಗೆ ಕಟ್ಟೋದು ಬೇಕಿಲ್ಲ, ನೀವೇ ತಯಾರು ಮಾಡ್ಬೋದಲ್ಲ ಒಂದು. ಸೊ ಈ ರೀತಿಯ ಚಿಂತನೆಗಳು ವ್ಯಾಪಾರಿ ದೃಷ್ಟಿಯಿಂದ ಬಂತು ಅಮೆರಿಕದಂಥ ದೇಶದಲ್ಲಿ. ಆಗ ಅಮೆರಿಕ ಪ್ರೈವೇಟ್ನವ್ರಿಗೆ ಮುಕ್ತವಾಗಿ ನೀವು ಮಾಡ್ಬೋದು, ಪ್ರೈವೇಟ್ ಕಂಪ್ನಿಗಳು ಅನುಮತಿ ಕೊಟ್ಟರು. ಅಲ್ಲಿ ನಾಸಾ ಥರನೇ ಈಕ್ವಲ್ ಆಗಿ ಸ್ಪೇಸ್ ಎಕ್ಸ್ ಅಂತ ಎಲಾನ್ ಮಸ್ಕ್ ಅವರ ಒಂದು ಕಂಪನಿ ಬಂತು, ತುಂಬ ಬ್ಲೂರೇ ಅಂತ ಬಂತು, ತುಂಬ ಕಂಪನಿಗಳು ಅಲ್ಲಿ ಬಂದಿದೆ. ಅದೇ ರೀತಿ ಇಂಡಿಯಾದಲ್ಲೂ ಕೂಡ 2020ರಲ್ಲಿ ಭಾರತ ಸರ್ಕಾರ ಕಳೆದ 20ರಲ್ಲಿ ಒಂದು 4-5 ವರ್ಷದ ಕೆಳಗಡೆ ಒಂದು ಬಾಹ್ಯಾಕಾಶ ನೀತಿಯನ್ನು ಬದಲಾವಣೆ ಮಾಡಿತು. ಖಾಸಗಿಯವರು ಕೂಡ ಬಂದು ಇದನ್ನ ಉಪಯೋಗ ಮಾಡ್ಕೋಬಹುದು. ನಮ್ಮ ರಾಕೆಟ್, ನಿಮಗೆ ರಾಕೆಟ್ ಆರಿಸ್ಲಿಕ್ಕೆ ಜಾಗ ಇಲ್ದಿದ್ರೆ ನಮ್ಮ ರಾಕೆಟ್ ಅಲ್ಲಿ ನಮ್ಮಲ್ಲೇ ಬಾಡಿಗೆ ಕೊಟ್ಟು ಉಡಾವಣೆ ಮಾಡ್ಬೋದು. ನಿಮ್ಮ ರಾಕೆಟ್ಗಳನ್ನ, ನಿಮ್ಮ ವಸ್ತುಗಳನ್ನ ಆಕಾಶಕ್ಕೆ ಕಳಿಸ್ಬೋದು. ಅದು ಸಕ್ಸಸ್ ಫೇಲು ನಿಮಗೆ ಬಿಟ್ಟಿದ್ದು. ಖಂಡಿತ ಅಕಸ್ಮಾತ್ ಅದು ಫೇಲ್ ಆದ್ರೆ ಏನು ಸರ್ಕಾರದ ಹೊಣೆ ಇಲ್ಲ. ಯಾಕಂದ್ರೆ 400-500 ರೂಪಾಯಿ ಕೋಟಿ ಖರ್ಚಾಗುತ್ತೆ ಒಂದು ರಾಕೆಟ್ ತಯಾರು ಮಾಡ್ಬೇಕಾದ್ರೆ. ಅದ್ರ ಹಣ ನಾನು ಸರ್ಕಾರ ಏನು ಬರ್ಸಲ್ಲ. ಅವಾಗ ಖಾಸಗಿ ಅವ್ರದ್ದು ನಮಗೆ ಬಾಡಿಗೆ ಬರುತ್ತೆ, ನಿಮ್ಮ ರಾಕೆಟ್ ಆರಿಸ್ಕೊಳ್ಳಿ, ಅದು ಸಕ್ಸಸ್ ಆದರೆ ನಿಮ್ಮ ಲಾಭ, ಫೇಲ್ಯೂರ್ ಆದರೆ ನಿಮ್ಮ ನಷ್ಟ. ಈ ಥರದ ಒಂದು ವ್ಯಾಪಾರಿ ಆಲೋಚನೆಯಿಂದ ಏನು ಮಾಡಿದ್ರು. ಇದರಿಂದ ಏನು ಅವರು ಆಲೋಚನೆ ಮಾಡಿದ್ರು ಅಂದರೆ, ಏನು ಅದು ಉದ್ದೇಶ ಏನು ಅಂದರೆ, ಇಸ್ರೋಗೆ ಸರ್ಕಾರಿ ಡಿಪೆಂಡೆನ್ಸಿ ಅಂದರೆ ಸರ್ಕಾರಿ ನಿಧಿ ಮೇಲೆ ಅವಲಂಬನೆ. ಉದಾಹರಣೆ ನಿಮ್ಗೆ ಹೇಳ್ಬೇಕು ಅಂದರೆ, ಯೂನಿವರ್ಸಿಟಿಗಳಿಗೆಲ್ಲ ಇತ್ತೀಚೆಗೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ನು ಹಣವನ್ನು ನಿಲ್ಲಿಸಿದೆ, ಗ್ರಾಂಟ್ ಕೊಡೋದನ್ನು. ಸರ್ಕಾರಕ್ಕೆ ದುಡ್ಡಿಲ್ಲ, ಆದರೆ ನಿಮಗೆ ನಾವು ಪ್ರತಿ ವರ್ಷ 100 ಕೋಟಿ 200 ಕೋಟಿ ಎಲ್ಲಿ ಕೊಡೋಣ ನೀವೇ. ಯಾಕಂದ್ರೆ ಎಜುಕೇಶನ್ ಅಂದ್ರೆ ಅನುತ್ಪಾದಕ ಕ್ಷೇತ್ರ, ಲಾಭ ಏನು ಬರಲ್ಲ, ದುಡ್ಡು ಸುರಿಬೇಕು ನಿಮಗೆ. ಅದಕ್ಕೆ ನೀವೇನು ಮಾಡಿ, ನೀವೇ ಎಂಥದ್ದು ಕರೆಸ್ಪಾಂಡೆನ್ಸ್ ಕೋರ್ಸ್ಗಳು ಮಾಡಿ, ಹೊಸ ಕೋರ್ಸ್ಗಳು ಮಾಡಿ, ಫೀಸ್ಗಳು ಜಾಸ್ತಿ ಮಾಡಿ ದುಡ್ಡು ತಗೊಳ್ಳಿ ಅಂತ ಯೂನಿವರ್ಸಿಟಿ ಹಂಗೆಲ್ಲ ಯೂನಿವರ್ಸಿಟಿಗಳಿಗೆ ಇಂಡಿಪೆಂಡೆಂಟ್ ಆಗ್ಬಿಟ್ಟಿದೆ. ಅವ್ರು ಕೆಲವು ದುಡ್ಡೀಗ ನೀವೇ ಏನನ್ನ ಮಾಡಿ ದುಡ್ಡುಗಳು ಅನ್ನೋ ಟೈಪ್ ಇವಾಗ ಯೂನಿವರ್ಸಿಟಿ, ಪ್ರೈವೇಟ್ ಹೈಸ್ಕೂಲ್ಗಳು, ಕಾಲೇಜ್ ಅವೇನು ಮಾಡ್ತಾರೋ ನಿಮ್ಗೆ ಗೊತ್ತಿಲ್ಲ. ನೀವೇನ್ ಮಾಡ್ತೀರೋ ಮಾಡಿ, ದುಡ್ಡು ನಿಮ್ಮ ಹಣ ನೀವೇ ಸಂಗ್ರಹಿಸ್ರಿ, ಫೀಸ್ ಜಾಸ್ತಿ ಮಾಡ್ಕೊಳ್ಳಿ ಮಕ್ಕಳು ಸ್ವಲ್ಪ. ಅಂದ್ರೆ ಈ ತರದ ಒಂದು ಆಲೋಚನೆಗಳು ಬೆಳೀತಾ ಆಧುನಿಕ ಜಗತ್ತಿನಲ್ಲಿ ಈಗ ಭಾರತ ಸರ್ಕಾರ 20ರಲ್ಲಿ ಖಾಸಗಿಯವರಿಗೆ ಅವಕಾಶ ಕೊಟ್ಟಿದೆ. ಖಾಸಗಿಯವರಿಗೆ ಅವಕಾಶ ಕೊಟ್ಟಾಗ ಏನಿತ್ತು ಅಂದ್ರೆ, ನಮ್ಮ ಬಾಹ್ಯಾಕಾಶ ಇಸ್ರೋನೇ ಎಲ್ಲನೂ ಮಾಡ್ತಾ ಇರಲಿಲ್ಲ. ಉದಾಹರಣೆಗೆ ಒಂದು ಸ್ಯಾಟಲೈಟ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಬೇಕಾದಂತ ಡಯೋಡ್ಗಳನ್ನ ಹೊರಗಡೆ ಮಾಡಿಸೋರು ಯಾರ ಹತ್ರ ಆದ್ರೂ. ಯಾವುದೋ ಕಂಪ್ನಿ, ಖಾಸಗಿ ಕಂಪ್ನಿಯಲ್ಲಿ ನನಗೆ ಇಷ್ಟು ಡಯೋಡ್ಗಳು ಬೇಕು, ನೀವು ಮಾಡಿಕೊಡಿ. ಒಂದು ಕ್ಯಾಮ್ರಾ ಇಡಬೇಕು ಸ್ಯಾಟಲೈಟ್ ಅಲ್ಲಿ, ಕ್ಯಾಮ್ರಾನ ಇಸ್ರೋ ತಯಾರು ಮಾಡಲ್ಲ, ಕ್ಯಾಮ್ರಾನ ಒಂದು ಕಂಪ್ನಿಗೆ ಆರ್ಡರ್ ಕೊಡೋದು. ಆ ಕಂಪ್ನಿಯನ್ನು ತಯಾರು ಮಾಡಿ ಇವ್ರಿಗೆ ಕೊಡ್ಬೇಕು, ಇವ್ರಿಗೆ ಬೇಕಾದಂಗೆ ಒಂದು ಕ್ಯಾಮ್ರಾ ಮಾಡ್ಕೊಡ್ಬೇಕು. ಈ ಮಾಮೂಲು ಕ್ಯಾಮ್ರಾಗಳಲ್ಲಿ ಬರಲ್ಲ, ಬಾಹ್ಯಾಕಾಶದಲ್ಲಿ ವರ್ಕ್ ಆಗಲ್ಲ. ಸೊ ಈ ತರದನ್ನ ನಾವೇನಂತೀವಿ, ಆನ್ಸಲರಿ ಯೂನಿಟ್ಸ್ ಅಂತ ಕರಿತೀವಿ. ಆನ್ಸಲರಿ ಉದ್ಯಮಗಳು ಅಂತ ಕರಿತೀವಿ, ಅಂದ್ರೆ ಬೆಂಬಲಿತ ಉದ್ಯಮಗಳು. ನಮ್ಮ ಮುಖ್ಯ ವ್ಯವಹಾರ ಒಂದಿದೆ, ಅದಕ್ಕೆ ಸಣ್ಣ ಪುಟ್ಟ ಬೆಂಬಲಿತ ಉದ್ಯಮಗಳು. ಈಗ ನೀವು ಒಂದು ಕಿರಾಣಿ ಅಂಗಡಿ ಇಟ್ಟಿದ್ದೀರಿ ಅಂದ್ರೆ ಪ್ಯಾಕಿಂಗ್ ಕವರ್ನ ನೀವು ತಯಾರು ಮಾಡಲ್ಲ, ಪಾಕೆಟ್ ಮಾಡಕ್ಕೆ ಅದನ್ನ ಯಾರೋ ಇನ್ನೊಬ್ಬರು ಫ್ಯಾಕ್ಟ್ರಿಯಿಂದ ನೀವು ಕೊಂಡ್ಕೊಂಡು ತರಬೇಕು ನಿಮ್ಮ ಅಂಗಡಿಗೆ. ದೊಡ್ಡ ಅಂಗಡಿ ನಿಮ್ದು, ಆದ್ರೆ ಅದಕ್ಕೆ ಕೈ ಚೀಲ ನೀವು ಮಾರಕ್ಕಾಗಲ್ಲ. ಕೈ ಚೀಲನ ಯಾರ ಹತ್ರ, ನೀವು ಟೈಲರ್ ಹತ್ರ ತರಬೇಕು. ಅಲ್ಲ, ಈ ತರದಲ್ಲಿ ಬೆಂಬಲಿತ ಉದ್ಯಮದ ನೇತೃತ್ವವನ್ನು ವಹಿಸಿಕೊಂಡು ಒಂದು ಸರ್ಕಾರಿ ಸ್ವಾಮ್ಯದ ಹಿಡಿತದಲ್ಲಿ ಜಾಗತಿಕ ಮಟ್ಟದಲ್ಲಿ ಏನು ಪೈಪೋಟಿ ಮೂಲಕ ಪ್ರಗತಿಯನ್ನು ಸಾಧಿಸ್ತಾ ಹೊರಟು ಅನೇಕ ವಿಕ್ರಮಗಳನ್ನು ಮಾಡ್ತು. ಒಂದೊಂದು ಬಾರಿ 136 ಸ್ಯಾಟಲೈಟ್ಗಳನ್ನು ಉಡಾವಣೆ ಮಾಡಿದ ದಾಖಲೆಗಳನ್ನು ಮಾಡಿದ ಇಸ್ರೋ
ಇತ್ತೀಚೆಗೆ ಆ 20ನೇ ಇಸ್ವಿಯ ನಂತರದಲ್ಲಿ ಅದರ ಒಂದು ಪ್ರಗತಿಯಲ್ಲಿ ಒಂದಷ್ಟು ಏರುಪೇರು ಅಲ್ಲ, ಅದು ಕಾರಣ ಇದೆ. ಕಾರಣ ಏನು ಅಂತಂದ್ರೆ ನೋಡಿ, ಖಾಸಗೀಕರಣ ಅಂತಕ್ಕಂಥದ್ದು ಕೂಡ ಒಂದು ರೀತಿ ಅಪಾಯಕಾರಿ. ಹೌದು. ಯಾಕೆ ಅಂತಂದ್ರೆ ಈಗ ನೀವು ಉದಾಹರಣೆಗೆ ಅದಕ್ಕೊಂದು ಒಳ್ಳೆ ಉದಾಹರಣೆ ಕೊಡ್ಬೋದು ಅಂದ್ರೆ ಆಸ್ಪತ್ರೆ, ವೈದ್ಯಕೀಯ ಇದೆಯಲ್ಲ, ವೈದ್ಯಕೀಯ ಅಂತಕ್ಕಂಥದ್ದು ಎಲ್ಲ ಜನರಿಗೂ ವೈದ್ಯಕೀಯ ಸೌಲಭ್ಯ ಸಿಗಬೇಕು ಅನ್ನೋದು ಒಂದು ಒಳ್ಳೆಯ ಆಶಯ. ಅದು ಸರ್ಕಾರದ ಆಶಯ ಆಗಿರುತ್ತೆ ಯಾವಾಗಲೂ, ಎಲ್ಲ ಜನರಿಗೂ ವೈದ್ಯಕೀಯ ಸೌಲಭ್ಯ ಸಿಗಬೇಕು ಅಂತ. ಈಗ ನೀವು ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನ ಸರ್ಕಾರದಿಂದ ಮಾಡ್ತೀರಾ, ಪಕ್ಕದಲ್ಲೇನೆ ಖಾಸಗಿಯವರು ದೊಡ್ಡ ಆಸ್ಪತ್ರೆ ಮಾಡ್ಬೋದು ಅಂದ್ರೆ ನಿಮಗಿಂತ ಚೆನ್ನಾಗಿ ಅವನು ಆಸ್ಪತ್ರೆ ಮಾಡಬಹುದು. ಮಾಡಿದ್ರು ಕೂಡ ಖಾಸಗಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ವೈದ್ಯರು ಕಳಪೆ ಏನಾದರೂ ಸರ್ವಿಸ್ ಕೊಟ್ರೆ ಅಥವಾ ಜವಾಬ್ದಾರಿಯಿಂದ ನಡೆಸೋದೇ ಇದ್ರೆ ಜನ ಏನ್ ಮಾಡ್ತಾರೆ? ಅವಾಗ ಪ್ರೈವೇಟ್ ಕಡೆಗೂ ಆಗ್ತಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ, ಅಲ್ಲಿ ಹೋಗೋಣ ಅಂತ ಹೋಗ್ತಾರೆ. ಎಲ್ಲ ವಲಯಗಳಲ್ಲೂ ಇದನ್ನು ನೀವು ಅಪ್ಲೈ ಮಾಡಬಹುದು. ಹೌದು. ಈಗ ನೀವು ಇಸ್ರೋ ತುಂಬಾ ಒಳ್ಳೆ ಸಾಧನೆ ಮಾಡಿದೆ, ನಮ್ಮ ಕಳಪೆ ಅಂತ ಹೇಳಲ್ಲ, ಇದುವರೆಗೂ ನಾವು ಇಸ್ರೋ ಮಾಡಿರ್ತಕ್ಕಂಥ ಸಾಧನೆ ಅದ್ಭುತವೇ. ಈಗ ಇಸ್ರೋದಲ್ಲೂ ಕೂಡ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ಮಾಡ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಸರ್ಕಾರದ ರೆಡ್ ಟೇಪಿಸಮ್ ಇರ್ಬೋದು ಅಥವಾ ಫೈಲ್ ಮೂವ್ಮೆಂಟ್ ಇರ್ಬೋದು ಇಲಾಖೆಗಳಲ್ಲಿ. ಈಗ ಏನಾಗುತ್ತೆ, ವಿಜ್ಞಾನಿಗಳು ಅಂತಕ್ಕಂಥವ್ರು ಭಾವಜೀವಿಗಳು ಮೂಲತಃ. ನಿಮ್ಗೆ ಹೇಳ್ಬೇಕು ಅಂದ್ರೆ ಅವರು ತಮ್ಮ ಉದ್ದೇಶಕ್ಕಾಗಿ ಕೆಲಸ ಮಾಡ್ತಿರ್ತಾರೆ ಹೊರತು ನಿರಂತರವಾಗಿ ಸಂಬಳಕ್ಕಾಗಿ ಕೆಲಸ ಮಾಡ್ತಿರಲ್ಲ. ಯೂಶಲಿ ವಿಜ್ಞಾನಿಗಳು ಯಾವಾಗಲೂ ಅಷ್ಟೇನೆ. ವಿಜ್ಞಾನ ಬೆಳೆದು ಬಂದಿದ್ದೇ ಹಂಗೆ, ಮನುಷ್ಯನ ಕುತೂಹಲ, ಆಸಕ್ತಿ, ಅವನ ಖುಷಿಗಾಗಿ ವಿಜ್ಞಾನ ಸಂಶೋಧನೆ ಬೆಳೆದು ಬಂದಿದ್ದು. ವಿಜ್ಞಾನಿಗಳಿಗೆ ಏನು ಈ ಸರ್ಕಾರದ ಪ್ರಯೋಗಾಲಯಗಳು ಬಂದಾಗ ವಿಜ್ಞಾನ ಸರ್ಕಾರ ಏನ್ ಮಾಡ್ತು? ಇಲ್ಲ, ಸರ್ಕಾರ ಸ್ವಾಮ್ಯದಲ್ಲಿ ಒಂದಿಷ್ಟು ಬೆಂಬಲ ಕೊಡ್ತೀವಿ, ಈಗ ವಿಜ್ಞಾನಿಗಳು ಒಳ್ಳೆ ಸ್ಯಾಲ್ರಿ ಕೊಡ್ತೀವಿ, ನೀವು ನಮ್ಮ ಲ್ಯಾಬಲ್ಲಿ ಬಂದು ಸಂಶೋಧನೆ ಮಾಡ್ರಿ ಅಂತ ಹೇಳಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಇಂಥ ದೊಡ್ಡ ದೊಡ್ಡ ಲ್ಯಾಬ್ಗಳನ್ನ ತಯಾರು ಮಾಡಿದೆ ಸರ್ಕಾರದ ಸ್ವಾಮ್ಯದಲ್ಲಿ. ಬೆಂಗಳೂರಲ್ಲೇನೆ 17 ಅಂತ ನ್ಯಾಷನಲ್ ಲ್ಯಾಬ್ಗಳು, ಪ್ರಯೋಗಾಲಯಗಳು ಇದಾವೆ ಬೆಂಗಳೂರಲ್ಲಿ. ಇಡೀ ಭಾರತದಲ್ಲೇ ಹೈಯೆಸ್ಟ್ ಬೆಂಗಳೂರಲ್ಲೇ ಇರೋದು ವಿಜ್ಞಾನ ಮಂದಿರಗಳು. ಭಾರತ ಸ್ವಾಮ್ಯದ, ಭಾರತ ಸರ್ಕಾರದ ಕೃಪಾ ಪೋಷಿತ 17 ರಾಷ್ಟ್ರೀಯ ಪ್ರಯೋಗಾಲಯಗಳು ಬೆಂಗಳೂರಲ್ಲಿ ಇದಾವೆ. ಅದಕ್ಕೆ ಅದನ್ನು ವಿಜ್ಞಾನ ನಗರ ಅಂತಾನೂ ಕರೀತಾರೆ ಬೆಂಗಳೂರನ್ನ. ಅಲ್ಲಿ ಕೆಲಸ ಮಾಡೋರು ಯಾರು ಅಂತಂದ್ರೆ ಸರ್ಕಾರದ ಸಂಬಳ ತಗೊಂಡು ಕೆಲಸ ಮಾಡ್ತಕ್ಕಂಥ ವಿಜ್ಞಾನಿಗಳು. ಅವರು ಏನ್ ಮಾಡ್ತಾರೆ, ಒಬ್ಬ ವಿಜ್ಞಾನಿ ಏನು ಅಂತಂದ್ರೆ, ವಿಜ್ಞಾನ ಯಾವಾಗಲೂ ಹೆಂಗಿರುತ್ತೆ ಅಂದ್ರೆ ಅದು ಸೃಜನಶೀಲವಾದದ್ದು ವಿಜ್ಞಾನ ಅನ್ನೋದು. ನನ್ನ ಖುಷಿ, ನನ್ನ ಆಸಕ್ತಿ, ನನಗೆ ಬೆಂಬಲ ಅವೆಲ್ಲ ಸಿಕ್ಕರೆ ಸರಾಗವಾಗಿ ನಡೀತಾ ಇರುತ್ತೆ. ಅದರಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ನೀವು ಒಂದು ಬಿಗಿ ಮಾಡಿದರೆ ಅಥವಾ ಹಣಕಾಸಿನ ಕೊರತೆ, ಹಣ ಸಿಗುತ್ತೆ. ಉದಾಹರಣೆ ನಿಮ್ಗೆ ಹೇಳ್ಬೇಕು ಅಂದ್ರೆ ಪ್ರೊಫೆಸರ್ CN ರಾವ್, ಭಾರತ ರತ್ನ ವಿಜ್ಞಾನಿ, ನಿಮಗೆ ಗೊತ್ತಿದೆ, ಭಾರತ ರತ್ನ ಪಡೆದಿರ್ತಕ್ಕಂಥವ್ರು ಅವರೊಬ್ಬರೇ ಈಗ ಜೀವಂತ ಇರೋದು. ಅವರು ಒಂದು ಬೆಂಗಳೂರಿನ ನ್ಯಾನೋ ಸಮ್ಮೇಳನದಲ್ಲಿ ಒಂದು ಉಪನ್ಯಾಸದಲ್ಲಿ ನೇರವಾಗಿ ವಿಜ್ಞಾನ ತಂತ್ರಜ್ಞಾನದ ಭಾರತ ಸರ್ಕಾರದ ಸಚಿವರಿಗೇನೆ ನೇರವಾಗಿ ಮುಖ ಕೊಡದಂಗೆ ಹೇಳಿದ್ರು. ಏನಂತ, ನಾನು ನ್ಯಾನೋ ತಂತ್ರಜ್ಞಾನ ಪ್ರಾರಂಭ ಮಾಡಬೇಕು, ಇಡೀ ಜಗತ್ತಿನಲ್ಲಿ ಅದು ವೇಗವಾಗಿ ಬೆಳೀತಾ ಇದೆ, ಭಾರತದಲ್ಲಿ ನ್ಯಾನೋ ತಂತ್ರಜ್ಞಾನ ಪ್ರಾರಂಭ ಮಾಡಬೇಕು, ಅದಕ್ಕೆ ನನಗೆ ಇಷ್ಟು ಲ್ಯಾಬ್ ಮಾಡೋಕ್ಕೆ, ಇಷ್ಟು ಜನ ವಿಜ್ಞಾನಿಗಳನ್ನ, ನಾನು ಪ್ರತಿಭಾವಂತ ವಿಜ್ಞಾನಿಗಳನ್ನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ನನಗಿಷ್ಟು ಹಣ ಕೊಡಿ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಅಂತ ನಾನು ಅರ್ಜಿ ಹಾಕಿ 5 ವರ್ಷ ಆಯಿತು. 5 ವರ್ಷ ಆದಮೇಲೆ ಇವತ್ತು ನೀವು ದುಡ್ಡು ಕೊಡಕ್ಕೆ ಬಂದಿದ್ದೀರಾ. ಈ 5 ವರ್ಷಕ್ಕಿಂತ ಮುಂಚೆ ನಾನು ಅರ್ಜಿ ಹಾಕಿದಾಗ ಒಂದು 5-6 ತಿಂಗಳಲ್ಲಿ ನೀವು ರಿಲೀಸ್ ಮಾಡಿದ್ರೆ ಈ ದುಡ್ಡನ್ನ 5 ವರ್ಷದಲ್ಲಿ ನಾನು ಇಷ್ಟು ಕೆಲಸ ಮಾಡ್ಬೋದಾಗಿತ್ತು. ಈ ನೀತಿ ಸರಿಯಲ್ಲ ಸರ್ಕಾರದ್ದು ಅಂತ ನೇರವಾಗಿ ಚಿಮಾರಿ ಹಾಕಿ. ಬಹುಶಃ ಆ ಕಾರಣಕ್ಕೇನು ಸರ್ಕಾರದ ವಿಳಂಬ ಧೋರಣೆ ಇರ್ಬೋದು, ಸಮಯದ ಸರಿಯಾದ ಸಹಕಾರ ಇರ್ಬೋದು, ಅನುದಾನದ ಕೊರತೆ ಇರ್ಬೋದು, ಬೆಂಬಲ ಮತ್ತು ತರಬೇತಿಗಳ ಕೊರತೆ ಕಾರಣಕ್ಕೆ ಇತ್ತೀಚೆಗೆ 120 ಜನ ಇಸ್ರೋ ವಿಜ್ಞಾನಿಗಳು ಅಲ್ಲಿ ಆ ಸಂಸ್ಥೆಯಿಂದ ಹೊರಗೆ ಬಂದ್ಬಿಟ್ರು. ಇದು ಸರ್ಕಾರದ ಹಿನ್ನಡೆ ಅಂತೀರೋ, ಖಾಸಗೀಕರಣದ ಒಲವು ಅಂತೀರೋ? ಇಲ್ಲ, ಖಾಸಗೀಕರಣದಲ್ಲಿ ಏನಾಗುತ್ತೆ ಅಂದ್ರೆ, ಖಾಸಗೀಕರಣದಲ್ಲಿ ಒಂದು ಲಾಭ ಇದೆ ವಿಜ್ಞಾನಿಗಳಿಗೆ. ಹೆಂಗೆ ಅಂತಂದ್ರೆ, ಖಾಸಗೀಕರಣದಲ್ಲಿ ವಿಜ್ಞಾನಿಗಳಿಗೆ ಲಾಭ ಇದೆ, ಖಾಸಗೀಕರಣದ ಕಂಪನಿಗಳಿದಾವಲ್ಲ ಆ ಮಾಲಕನಿಗೆ ದುಪ್ಪಟ್ಟು ಲಾಭ ಇದೆ. ಎರಡೂ ಇದೆ. ಇದು ಹೆಂಗೆ ಅಂತಂದ್ರೆ, ಈಗ ಒಬ್ಬ ಕ್ರಿಯಾಶೀಲ ವಿಜ್ಞಾನಿಗೆ ಅವನಿಗೆ ಇಸ್ರೋದಲ್ಲಿ ಎಷ್ಟು ಕೊಡ್ತಾರೆ? 60ರಿಂದ ಅವನಿಗೆ ಮ್ಯಾಕ್ಸಿಮಮ್ ಅಂದ್ರೆ ಒಳ್ಳೆ ದೊಡ್ಡ ಸೀನಿಯರ್ ಸೈಂಟಿಸ್ಟ್ ಅಂದ್ರೆ 1.5 ಲಕ್ಷ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಇಸ್ರೋದಲ್ಲಿ. ಅಲ್ಲಿಗೆ ವರ್ಷಕ್ಕೆ ಎಷ್ಟಾಯ್ತು? 15 ಲಕ್ಷದಿಂದ 20 ಲಕ್ಷ ಪ್ಯಾಕೇಜ್ ಆಯ್ತು ಅವನಿಗೆ ವರ್ಷಕ್ಕೆ. ಖಾಸಗಿಯಲ್ಲಿ 5 ಲಕ್ಷದವರೆಗೂ
5 ಲಕ್ಷದಿಂದ 1 ಕೋಟಿಯವರೆಗೂ ಕೂಡ ಈಗ ಅವರು ಆಫರ್ ಮಾಡ್ತಾ ಇದ್ದಾರೆ. ಅಂದ್ರೆ ತುಂಬಾ ತುಂಬಾ ಪ್ರತಿಭಾವಂತ ವಿಜ್ಞಾನಿ ಇದ್ರೆ ಈಗ ಅದಕ್ಕೇನೆ ಇಸ್ರೋದಲ್ಲಿ ಚಂದ್ರಯಾನ 3ರಲ್ಲಿ ಸಕ್ಸಸ್ಫುಲ್ ಆಗಿ ಕೆಲಸ ಮಾಡಿದಂತ ಒಬ್ಬ ವಿಜ್ಞಾನಿ, ಅವರು ಆಂಧ್ರ ಪ್ರದೇಶದವರು, ಅವರು ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ, ಹೋಗಿ ಖಾಸಗಿ ಕಂಪನಿಯಲ್ಲಿ ಸೇರ್ಕೊಂಡಿದ್ದಾರೆ. ಅವರು ಎಷ್ಟು ಪ್ರತಿಭಾವಂತ ಅಂದ್ರೆ ಆಕಾಶದಲ್ಲಿ ಚಂದ್ರ ಇದರಲ್ಲಿ ಡಾಕಿಂಗ್ ಎಕ್ಸ್ಪರ್ಟ್ ಅಂತ ಅವರು. ಡಾಕಿಂಗ್ ಅಂದ್ರೆ ಏನು ಅಂದ್ರೆ ನಿಮ್ಗೆ ಒಂದು ಸ್ಯಾಟಲೈಟು ಅಲ್ಲಿರ್ತಕ್ಕಂಥ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕರೆಕ್ಟ್ ಆಗಿ ಹೋಗಿ ಆ ಬಾಗಿಲಿಗೆ ಸೇರಿ ಲಾಕ್ ಆಗ್ಬೇಕು. ಅದು ಅದ್ರೊಳಗಿರ್ತಕ್ಕಂಥ ವ್ಯಕ್ತಿಗಳು ಅದ್ರೊಳಗೆ ಹೋಗ್ಬೇಕು. ಆಸ್ಟ್ರೋನಟ್ಸ್ ಅದ್ರೊಳಗಡೆ ಹೋಗ್ತಾರೆ. ಅದು ಏನಾದ್ರೂ 1 ನಿಮಿಷ 1 ಸೆಕೆಂಡ್ ವ್ಯತ್ಯಾಸ ಆಯ್ತು ಅಂದ್ರೆ ಎಲ್ಲವೂ ಕೊಳಕ್ಸ್ ಹೋಗುತ್ತೆ, ಅವನು ಸತ್ತು ಹೋಗ್ತಾರೆ ಹೋಗಿರೋರು. ಇದನ್ನ ನಿಖರವಾಗಿ ಮಾಡ್ತಕ್ಕಂಥ ವಿಜ್ಞಾನಿಗಳಲ್ಲಿ ಅವರು ಒಬ್ರು. ಅವ್ರಿಗೆ ಎಷ್ಟಿತ್ತು ಪ್ಯಾಕೇಜ್, ಇವತ್ತು ಅವ್ರು ಕೋಟ್ಯಾಂತರ ರೂಪಾಯಿ ಹಣ ಬರುತ್ತೆ ಅಂತ ಅವ್ರು ಹೋಗಿರ್ತಾರೆ, ಪ್ರೈವೇಟ್ ಖಾಸಗಿ ಕಂಪ್ನಿಯಲ್ಲಿ ಹೋಗಿರ್ತಾರೆ. ಹಾಗೆ ಸುಮಾರು ಜನ ವಿಜ್ಞಾನಿಗಳು ಅಲ್ಲಿ ಬಿಟ್ಟು ಹೋಗಿದ್ದಾರೆ. ಮತ್ತೆ ತುಂಬಾ ಜನ ಆಮೇಲೆ ನಿಮಗೆ ಗೊತ್ತಿದೆ, ಇಸ್ರೋದಲ್ಲಿ ಕೆಲವು ಸರಿ ಅಪಸವ್ಯಗಳು ನಡೀತವೆ. ನಂಬಿ ನಾರಾಯಣನ್ ಕತೆ ಗೊತ್ತಿರ್ಬೋದು ನಿಮಗೆ. ಕೇರಳದ ನಂಬಿ ನಾರಾಯಣನ್ ಅಂತ ಬಹಳ ಆತ ಕ್ರಯೋಜನಿಕ್ ಇಂಜಿನ್ ನಲ್ಲಿ ಟೆಕ್ನಾಲಜಿಯಲ್ಲಿ ಪ್ರತಿಭಾವಂತ ವಿಜ್ಞಾನಿ ನಮ್ಮ ದೇಶದಲ್ಲಿ. ಆತ ಇಲ್ಲದೆ ಇದ್ರೆ ಆ ರಾಕೆಟ್ ತಂತ್ರಜ್ಞಾನ ಇಲ್ಲ. ಆದ್ರೆ ಆತನನ್ನ ಇವನೇನೋ ದೇಶದ್ರೋಹಿ, ಇವನು ಸ್ಪೈ ಮಾಡಿ ಬೇರೆ ದೇಶಕ್ಕೆಲ್ಲ ಮಾರ್ತಾ ಇದ್ದಾನೆ ನಮ್ಮ ಸುದ್ದಿಗಳನ್ನ ಅಂತೇಳಿ ಅವನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ರು ಇಸ್ರೋದಿಂದ, ಭಾರತ ಸರ್ಕಾರದಿಂದ. ಕೊನೆಗೆ ಏನಾಯ್ತು, ಕೋರ್ಟ್ ಅಲ್ಲಿ ಏನ್ ತೀರ್ಮಾನ ಆಯ್ತು ಅಂದ್ರೆ ಅವ್ನು ಯಾವ್ದ್ರಲ್ಲೂ ಭಾಗಿಯಾಗಿಲ್ಲ, ಅವನು ಒಳ್ಳೆ ವಿಜ್ಞಾನಿ ಅಂತ ಕೋರ್ಟ್ ರಿಲೀಸ್ ಮಾಡ್ತಾರೆ. ಅಲ್ಲ ಸರಿ, ಇದಾಯ್ತು. 20 ವರ್ಷ ಆದ್ಮೇಲೆ ಅವ್ನು ಬಿಡುಗಡೆ ಆದ, ಅವ್ನು ಹೋದ ಬೇರೆ. ಆದ್ರೆ ಕ್ರಯೋಜನಿಕ್ ತಂತ್ರಜ್ಞಾನ 15 ವರ್ಷ ಸಿಗ್ಲಿಲ್ಲ ನಮ್ಮ ದೇಶಕ್ಕೆ. ಯಾವ ದೇಶದವರು ಕೊಡ್ಲಿಲ್ಲ, ರಷ್ಯಾದವ್ರು ಕೊಡಲ್ಲ ಅಂದ್ರು, ಅಮೆರಿಕದವ್ರು ಕೊಡಲ್ಲ ಅಂದ್ರು. ಇದರಿಂದ ಯಾರಿಗೆ ಲಾಸ್ ಆಯ್ತು ಇದರಿಂದ ಅಂದ್ರೆ ಈ ತರದ ಅಪಸವ್ಯಗಳು ನಡೆಯೋದ್ರಿಂದ ಭಾರತಕ್ಕೆ ಇಸ್ರೋಗೂ ಕೂಡ ಸ್ವಲ್ಪ ಹಿನ್ನಡೆ ಆಯ್ತು ಸಂದರ್ಭದಲ್ಲಿ. ಆದ್ರೆ ಇವತ್ತು ಭಾರತದ ಇಸ್ರೋ ಎಷ್ಟೇ ಸಾಧನೆ ಮಾಡಿದ್ರು ಕೂಡ ಇವಾಗ ಖಾಸಗಿಯವರ ಮೇಲುಗೈ ಜಾಸ್ತಿ ಆಗುತ್ತೆ ಇನ್ಮೇಲೆ ಬಹುಶಃ. ಯಾಕೆಂತಂದ್ರೆ ಈಗಾಗಲೇ ಸ್ಕೈ ರೂಟ್ ಅಂತಾಗ್ಲಿ, ಸ್ಪೇಸ್ ಎಕ್ಸ್ ಅಂತಾಗ್ಲಿ, ತುಂಬಾ ಇನ್ಸ್ಟಿಟ್ಯೂಷನ್ ಇವು ಕಂಪನಿಗಳು ಈಗ ಬಂದ್ಬಿಟ್ಟಿದ್ದಾವೆ. ಅದರಲ್ಲಂತೂ ಸ್ಪೇಸ್ ರೂಟ್ ನಿಮಗೆ ಗೊತ್ತಿದೆ, ಕಳೆದ ಜುಲೈ 18ನೇ ತಾರೀಕು ಒಂದು ವಿಕ್ರಮ್ 1 ಅಂತ ರಾಕೆಟ್ ಅನ್ನ ಬಾಹ್ಯಾಕಾಶಕ್ಕೆ ಆರಿಸಿದ್ದಾರೆ ಯಶಸ್ವಿಯಾಗಿ ಆರಿಸಿರೋದು ಒಂದು ಖುಷಿ. ಯಾಕಂದ್ರೆ ಇಬ್ರು ಯುವ ವಿಜ್ಞಾನಿಗಳು. ಆಮೇಲೆ ಅವ್ರು ಯಾರು ಅಲ್ಲ, ಇಸ್ರೋದಲ್ಲಿ ಇದ್ದಂತ ವಿಜ್ಞಾನಿಗಳೇ. ನೋಡಿ, ಇಸ್ರೋದಲ್ಲಿ ಕೆಲಸ ಮಾಡಿದವ್ರೆ ಅಲ್ಲಿ ರಾಜೀನಾಮೆ ಕೊಟ್ಟು ತಾವು ಹೋಗಿ ಒಂದು ಕಂಪನಿ ಮಾಡಿ ತಾವೇ ಮಾಡಿದ್ರು. ಅದೇ ಪ್ರತಿಭೆಯನ್ನ ಇಸ್ರೋದಲ್ಲೇ ಇಟ್ಕೊಂಡು ಬಳಸ್ಕೊಂಡಿದ್ರೆ ಅದೇ ರಾಕೆಟ್ ಇಸ್ರೋದ ಹೆಮ್ಮೆ ಆಗ್ತಿತ್ತ ಖಂಡಿತ. ಇವತ್ತು ಅದೇ ಈಗ ಆಗ್ತಿರೋ ಎಡವಟ್ಟುಗಳೇನಂದ್ರೆ, ಆಳ್ತಾ ಇರುವಂತಹ ಕೇಂದ್ರ ಸರ್ಕಾರಗಳು ಆ ಇಸ್ರೋದ ಅವಶ್ಯಕತೆ ಮತ್ತು ಅವರಿಗೆ ಬೇಕಾದಂತ ಮೂಲ ಸೌಕರ್ಯಗಳನ್ನು ಕಲ್ಪಿಸಿ ಒದಗಿಸಬೇಕು. ಯಾಕೆಂದ್ರೆ ಒದಗಿಸದೇ ಇದ್ರೆ ನೀವು ಏನಾಗುತ್ತೆ ಅಂತಂದ್ರೆ, ಒಂದು ಸಂಸ್ಥೆಗಳಲ್ಲಿ ಇವತ್ತು ಇಸ್ರೋ 14,000 ನೌಕರರಿದ್ದಾರೆ ಇಸ್ರೋದಲ್ಲಿ. ಓಕೆ, ಅದೇನು ಸಣ್ಣ ಸಂಸ್ಥೆ ಅಲ್ಲ ಅದು. 14,000 ಎಂಪ್ಲಾಯ್ಸ್ ಇದ್ದಾರೆ. ಅಂದ್ರೆ ನಾನು ಕೆಳಗಿನಿಂದ ಮೇಲಿನ ಹಂತದವರೆಗೂ ಹೇಳ್ತೀನಿ. ಅದರಲ್ಲಿ ವಿಜ್ಞಾನಿಗಳು ಒಂದು 1000 ಜನ ಇರ್ಬೋದು, 14,000 ಜನದಲ್ಲಿ. ಆದ್ರೆ ಅವರೆಲ್ಲರಿಗೂ ಕೂಡ ನಿಜಕ್ಕೂ ಕೆಲಸ ಮಾಡ್ತಕ್ಕಂಥ, ಮತ್ತು ನಾನು ಇಲ್ಲಿದ್ರೆ, ಯಾಕಂದ್ರೆ ಇಸ್ರೋದಲ್ಲಿ ಕೆಲಸ ಮಾಡೋದಿದೆಯಲ್ಲ, ಅದು ಒಂದು ಎಮೋಷನಲ್ ಬಾಂಡಿಂಗ್, ಒಂಥರ ದೇಶಾಭಿಮಾನ, ದೇಶ ಸೇವೆ. ಯಾಕಂದ್ರೆ ನೀವು ಯೋಚನೆ ಮಾಡಿ, ಇಸ್ರೋದಲ್ಲಿ ಒಂದು ರಾಕೆಟ್ ಉಡಾವಣೆ ಆಗಿ ಚಂದ್ರನ ಮೇಲೆ ಇಳಿತು ಅಂದಾಗ ಇಡೀ ದೇಶ ಹೆಂಗ್ ಸಂಭ್ರಮ ಪಡುತ್ತೆ. ಖಂಡಿತ. ಅದೇ ಖಾಸಗಿಯವರು ಯಾರೋ ಇವಾಗ ಖಾಸಗಿಯವರೊಬ್ರು ಮಾಡಿ ಚಂದ್ರನ ಮೇಲೆ ಇಳಿತಿದ್ರು, ಅವ್ರಿಗೆ ಲಾಭ ಆಯ್ತು. ಹೌದಾ? ನಮ್ಮ ದೇಶ, ನಮ್ಮ ದೇಶದ ಹೆಮ್ಮೆ ಅದು ಇಸ್ರೋ ಅಂತಕ್ಕಂಥದ್ದು. ಸೊ ಅಂತ ಒಂದು ಸಂಸ್ಥೆಯನ್ನ ಮತ್ತೆ ಪುನರುತ್ಥಾನ ಮಾಡಬೇಕು, ಮತ್ತು ಅಲ್ಲಿನ ವಿಜ್ಞಾನಿಗಳಿಗೆ ನಿಜವಾದ ಪ್ರೋತ್ಸಾಹ ಸಿಗಬೇಕು, ಮತ್ತು ಅದು ಭಾರತದ ನಿಜವಾದ ಹೆಮ್ಮೆಯ ಒಂದು ಸಂಸ್ಥೆ ಆಗಬೇಕು ಅಂತಕ್ಕಂಥದ್ದು ನಮ್ಮಂತರೆಲ್ಲರದು ಒಂದು ಆಶಯ. ಒಟ್ಟಾರೆ ಈ ಒಂದು ದೇಶದ ಪ್ರಗತಿಯಲ್ಲಿ ಸೈನಿಕ, ರೈತ ಮತ್ತು ವಿಜ್ಞಾನಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಕ್ಕಂಥ, ಬಹಳ ಮುಖ್ಯ. ಯಾಕೆಂದ್ರೆ ಈಗ ವಿಜ್ಞಾನಿ ಮುಖ್ಯ ಅಂತಕ್ಕಂಥದ್ದು ಅಷ್ಟು ಗೌಣ ಆಗಿದೆ ಈಗ, ಅದು ಅಷ್ಟು ಬರಲ್ಲ. ಆದ್ರೆ ನಿಜವಾದ ವಿಜ್ಞಾನಿಯ ಕೆಲಸ ಇದೆಯಲ್ಲ, ಬಹಳ ದೊಡ್ಡದು. ನಿಮಗೆ ಒಂದೇ ಒಂದು ಉದಾಹರಣೆ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಬೋರ್ಲಾಗ್ ಅಂತೇಳಿ ಒಬ್ಬ ವಿಜ್ಞಾನಿ, ಆತ ಬ್ರೆಜಿಲ್ನ ವಿಜ್ಞಾನಿ. ಆತ ನಿಮಗೆ ಗೊತ್ತಿರ್ಬೋದು, ಆತ ಅರ್ಧ ಜಗತ್ತಿಗೆ ಅನ್ನ ನೀಡಿದ ವಿಜ್ಞಾನಿ ಅಂತ ಹೆಸರು ಬಂದ ನೋಡಿ. ಅರ್ಧ ಜಗತ್ತು, ಇಡೀ ಭೂಮಿಯ ಅರ್ಧ ಜಗತ್ತಿಗೆ ಅನ್ನ ಕೊಟ್ಟ ವಿಜ್ಞಾನಿ ಅಂತ. ಯಾಕೆಂದ್ರೆ ಅವನು ಒಂದೇ ಒಂದು ತಳಿ, ಪವಾಡದ ಗೋಧಿ ತಳಿ ಅಂತ ಕಂಡಿಡಿದ. ಒಂದು
ಇಡೀ ನೀವು ಗೋಧಿ. ಜನಸಾಮಾನ್ಯರ ಭಾಷೆ ಹೇಳ್ಬೇಕಾದ್ರೆ ಒಂದು ಹಿಡಿ ಗೋಧಿಯಲ್ಲಿ 5 ಎಕರೆ ಗೋಧಿ ಬೆಳೆಯುವಷ್ಟು ನೀವು ಬೆಳೆಯನ್ನು ಬೆಳಿಬಹುದು ಅವನ ತಳಿಯಿಂದ. ತಳಿ ಇದು ನಿಮ್ಗೆ ಹೇಳ್ಬೋದು ಇದು ಹೈಬ್ರಿಡ್ ತಳಿ ಅಲ್ಲ, ಇದು ಅದೆಲ್ಲ ಚರ್ಚೆ ಬೇರೆ. ಆದ್ರೆ ಅನ್ನ ಬೇಕು ಜನಗಳಿಗೆ, ಉತ್ಪಾದನೆ ಹೆಚ್ಚಾಗಬೇಕು, ಅದನ್ನ ಕೊಟ್ಟಂತ ವಿಜ್ಞಾನಿ. ಆಮೇಲೆ ನಿಮ್ಗೆ ಪೆನ್ಸಿಲಿನ್ ಗೊತ್ತಿದೆ. ಪೆನ್ಸಿಲಿನ್ ನಾವು ಏನಾದ್ರು ಕಾಯಿಲೆ ಬಂದ್ರೆ ಪೆನ್ಸಿಲಿನ್ ತಗೊಳ್ತೀವಿ ಆಸ್ಪತ್ರೆಯಲ್ಲಿ. ಪೆನ್ಸಿಲಿನ್ ಕಂಡಿಡಿದಂತ ಅಲೆಕ್ಸಾಂಡರ್ ಅವನು ಪೆನ್ಸಿಲಿನ್ ಕಂಡಿಡಿದಾಗ ಎಷ್ಟು ಕಷ್ಟ ಇತ್ತು ಅಂದ್ರೆ ಯಾವ ಕಾಯಿಲೆಗೆ ಅದು ಪೆನ್ಸಿಲಿನ್ ರಾಮಬಾಣ ಅಂತೀವಿ ಇವತ್ತು. ಯಾವುದೇ ಕಾಯಿಲೆಗೆ ರಾಮಬಾಣ. ನೀವು ಹೋದ ತಕ್ಷಣ ಒಂದು ಪೆನ್ಸಿಲಿನ್ ಕೊಡ್ತಾರೆ. ಆ ಪೆನ್ಸಿಲಿನ್ ಕಂಡಿಡಿದೇ ಹೋಗಿದ್ರೆ ಇನ್ನು ಸಾವಿರಾರು ಔಷಧಿಗಳನ್ನು ಕಂಡುಹಿಡಿಬೇಕಾಗಿತ್ತು ಆ ಔಷಧಿ ಬದಲು ನಾವು. ಅಂದ್ರೆ ಇದನ್ನೆಲ್ಲ ಸಾಕಷ್ಟು ಜೋನಾಸ್ ಸಾಲ್ಕ್ ಇರ್ಬೋದು, ಈ ಪೋಲಿಯೋಗೆ ಲಸಿಕೆ ಕಂಡುಹಿಡಿದಂತ. ಪೋಲಿಯೋ ನಿರ್ಮೂಲನೆ ಆಗ್ತಿರ್ಲಿಲ್ಲ ಲಸಿಕೆ ಬರದೇ ಇದ್ರೆ. ಅಂದ್ರೆ ಈ ತರ ವಿಜ್ಞಾನಿಗಳ ಮಾನವೀಯ ಮುಖ ತುಂಬಾ ಇದೆ. ವಿಜ್ಞಾನಿಗಳು ತಮ್ಮನ್ನ ತಾವು ಒಂದು ಮೇಣದ ಬತ್ತಿಯ ತರ ತಮ್ಮ ಆಶಯಕ್ಕಾಗಿ, ತಮ್ಮ ಖುಷಿಗಾಗಿನೇ ಅನ್ಕೊಳ್ಳಿ, ಅವ್ರೇನು ಪ್ರಚಾರಕ್ಕೆ ಹೋಗಲ್ಲ, ಏನಿಲ್ಲ, ತಮ್ಮ ಖುಷಿಗಾಗಿ ತಮ್ಮ ಬದುಕನ್ನು ಸವಿಸ್ತಾರೆ. ಕೊನೆಗೆ ಅವರಿಗೆ ಸಾಮಾಜಿಕ ಮಾನ್ಯತೆ ಸಿಗಬೇಕು ಅನ್ನೋ ಆಶಯ ಕೂಡ ಇರಲ್ಲ ಅವರಿಗೆ. ನಿಮ್ಗೆ ಹೇಳ್ಬೇಕು, ಒಂದು ಗಾದೆ ಇದೆ, ಒಳ್ಳೆಯವನಿಗೆ ನಾನು ಒಳ್ಳೆಯವನು ಅನ್ನೋದು ಕೂಡ ಹೆಮ್ಮೆ ಇರಲ್ಲ. ಎಷ್ಟೋ ಜನ ಗೊತ್ತಿಲ್ಲದೆ ಅವ್ರು ಒಳ್ಳೆಯವರಾಗಿರ್ತಾರೆ. ಹಾಗೆ ವಿಜ್ಞಾನಿಗಳ ಬದುಕೆ ಆ ರೀತಿ ಇರುತ್ತೆ, ವಿಜ್ಞಾನಿಗಳ ಚರಿತ್ರೆನೇ ಆ ರೀತಿ ಇದೆ. ಅದಕ್ಕೆ ನೀವು ಗೆಲಿಲಿಯೋನಿಂದ ಹಿಡಿದು ಇವತ್ತಿನ ನಂಬಿ ನಾರಾಯಣನ್ವರೆಗೂ ಭಾರತದ ಎಲ್ಲ ವಿಜ್ಞಾನಿಗಳ ಕಥೆನೂ ಅದೇನೆ. ಆದ್ರೆ ವಿಜ್ಞಾನ ಅಂತಕ್ಕಂಥದ್ದು ಮಾನವೀಯ ಮುಖದಲ್ಲಿರಬೇಕು, ಸಮಾಜದ ಒಳತಿಗಾಗಿರ್ಬೇಕು, ಜನರಿಗಾಗಿರ್ಬೇಕು ವಿಜ್ಞಾನ. ವೆರಿ ಇಂಪಾರ್ಟೆಂಟ್. ಕೊನೆಗೇನು ಅಂದ್ರೆ ಜನರಿಗಾಗಿ ವಿಜ್ಞಾನ, ಅದು ಬೇರೆ ಯಾವುದಕ್ಕೂ ಅಲ್ಲ. ಜನರಿಗಾಗಿ ವಿಜ್ಞಾನ ಅಂದ ತಕ್ಷಣ ಯುದ್ಧ ಬರಲ್ಲ ನಿಮಗೆ, ಖಂಡಿತ. ಯಾವುದು ಸಾವು ನೋವುಗಳಿರಲ್ಲ ಅದರಲ್ಲಿ. ಸಮೃದ್ಧ ಬದುಕು, ಶಾಂತ ಬದುಕು, ಇದು ವಿಜ್ಞಾನದ ಆಶಯ ಅಂತ ನಮ್ಮಂಥವ್ರ ಅಭಿಪ್ರಾಯ. ಖಂಡಿತ ಸರ್. ಆತ್ಮೀಯ ಪ್ರೇಕ್ಷಕರೇ, ಇದುವರೆಗೂ ಕೇಳಿದ್ರಲ್ಲ, ವಿಜ್ಞಾನ ಸಮೃದ್ಧ ಬದುಕಿಗಾಗಿ, ಸುಖದ ಜಗತ್ತಿಗಾಗಿ, ಶಾಂತಿಯ ಬದುಕಿಗಾಗಿ ಎನ್ನುವ ಚಿತ್ರಣದ ಸುತ್ತ ಒಂದಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಮನಬಿಚ್ಚಿ ಮಾತನಾಡಿದಂತಹ, ನಮ್ಮ ವಿಜ್ಞಾನ ಕ್ಷೇತ್ರದಲ್ಲಿ ಒಂದಷ್ಟು ಸಾಧನೆಯನ್ನು ಮಾಡಿರುವಂಥ ನಮ್ಮವರೇ ಆದ ಚಳ್ಳಕೆರೆ ಯರಿಸ್ವಾಮಿಯವರ ಮಾತುಗಳನ್ನು ಅವರಿಗೆ ನಮ್ಮ ಬಿಸುದ್ದಿ ವಾಹಿನಿ ಬಳಗದ ಪರವಾಗಿ ಹೃದಯಪೂರ್ವಕ ವಂದನೆಗಳು ಸರ್. ನಮಸ್ಕಾರ. ಆತ್ಮೀಯರೇ, ಮತ್ತೆ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ